ಶ್ರೀ ಸುಜ್ಞಾನದೇವ ಶಿವಾಚಾರ್ಯ ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಸಭಿಕರಲ್ಲಿ ಹೊರಗಿನಿಂದ ಆಗಮಿಸಿದ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು. ಸಾಹಿತ್ಯ ಪರಿಷತ್ತಿನ ಲೇಖಕರ 10ನೇ ರಾಜ್ಯೋತ್ಸವ ಸಮ್ಮೇಳನದ ಅಲ್ಲಿ ಸರ್ವಾಧ್ಯಕ್ಷರಾದ ಹುಬ್ಬಳ್ಳಿಯ ಶ್ರೀಮತಿ ಸುಧಾ ಆರ್ ಶ್ರೀಮಂತ ಅವರು ವೇದಿಕೆಗೆ ಬರಬೇಕು. ಹಾಗೆ ನಿಕಟಪೂರ್ವ ಸರ್ವಾಧ್ಯಕ್ಷರಾದ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಕೂಡ ವೇದಿಕೆಗೆ ಬರಬೇಕು. ಶ್ರೀ ಶಂಕರ್ ಕುಂಬಿಯವರು, ಚಂದ್ರಸಪ್ಪ ಧಾರವಾಡ ಶೆಟ್ಟರು, ಜಯ ಸಮಿತಿ ಆಡಳಿತಾಧಿಕಾರಿಯಾದ ಶ್ರೀ ಬಿಜಿ ಜವಳಿ ಸರ್ ಅವರು ಹಾಗೂ ಗದಗ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಮೇಟಿಯವರವರು, ಹಾಗೆ ಹುಬ್ಬಳ್ಳಿ ಘಟಕದ ಶ್ರೀಮತಿ ವಂದನಾ ರಮೇಶ್ ಅವರು ವೇದಿಕೆಗೆ ಆಗಮಿಸಿದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಸಾಧನ ಶ್ರೀ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ವಿಜಯಕುಮಾರ್ ಬಣಕಾರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಆಮೇಲೆ ಪುಸ್ತಕವನ್ನು ಅನಾವರಣ ಮಾಡತಕ್ಕಂಥ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ವೇದಿಕೆಗೆ, ಆಮೇಲೆ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಅವರು ಕೂಡ ವೇದಿಕೆಗೆ ಆಗಮಿಸು. ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದಂಥ ಪೂಜ್ಯರಾದಲ್ಲಿ ಸೇರಿ ಎಲ್ಲರಿಗೂ ಹೃತ್ಪೂರ್ವಕವನ್ನು ಸ್ವಾಗತ ಕೋರ್ತಾ, ಈಗ ಈ ಕಾರ್ಯಕ್ರಮದಲ್ಲಿ ಬಸವರಾಜೇಶ್ವರಿ ಹಾಗೂ ಸಂಗಡಿಗರವರು ಪ್ರಾರ್ಥನೆಯನ್ನು ಹೇಳಬೇಕಂತ. ಬಸವರಾಜೇಶ್ವರಿ ಅವರು. ಪ್ರಭು ಅನ್ನದಾನಿ ಅಭಯ ಪ್ರದಾನಿ ತ್ರಿಭುವನ ಗುರುವಿನ ಶುಭವಾಣಿ 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 ಆರನು ಕಳೆದು ಮೂರನು ಅಳೆದು ಆರನು ಕಳೆದು ಮೂರನು ಅಳೆದು ಮೀರಿದ ಸ್ಥಳದಲ್ಲಿ ಮೆರೆವಾದಾತ ಪ್ರಭು ಅನ್ನದಾನಿ ಅಭಯ ಪ್ರದಾನಿ ತ್ರಿಭುವನ ಗುರುವಿನ ಶುಭವಾಣಿ ಶುಭವಾಣಿ ಗಣಕ್ಕೆ ಘನವಾದ ಮುನಿವಂದಿತನಾದ ಗಣಕ್ಕೆ ಘನವಾದ ಮುನಿವಂದಿತನಾದ ಪೂಜ್ಯ ಸ್ವರೂಪದಿ ಘನ ಮೋಕ್ಷನಾದ ಪ್ರಭು ಅನ್ನದಾನಿ ಅಭಯ ಪ್ರದಾನಿ ತ್ರಿಭುವನ ಗುರುವಿನ ಶುಭವಾಣಿ 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 ಶುಭವಾಣಿ. ಸಿಂಪಾಗಮಣಿ ಹಾಗೂ ಬಸವರಾಜೇಶ್ವರಿ ಇವರಿಂದ ದಯವಿಟ್ಟು ಸಭಿಕರು ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. जय हे कर्नाटक माते, जय सुंदर नदी वनಗಳ ನಾಡಿ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುಜ ವಿದ್ಯಾ
ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ತೈಲ ಪವೈಸಳರಾಳಿದ ನಾಡೆ ದಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಗೆ ಜೈ. ಕನ್ನಡ ನಾಡಿಗೆ ಜೈ. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಹಾಗೂ ಮೈಸೂರಿನ ಜಪಕಟ್ಟೆ ಹಾಗೂ ಬನ್ನಿಕೊಪ್ಪದ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಇಂದು ನಡೆದಿರತಕ್ಕಂಥ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನದ ಈ ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಒಂದು ವಿಶೇಷ ಏನು ಅಂತಂದರೆ ಕರ್ನಾಟಕ ಚುಟುಕು ಸಾಹಿತ್ಯ ಎನ್ನುವುದು ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ ಬಹುತೇಕ ಪ್ರತಿ ವರ್ಷ ಇಂಥ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿಯಾಗಿದೆ. ಈ ಹಿಂದೆ ಮುಂಡರ್ಗಿಯಲ್ಲಿ ಕೂಡ ಇಂಥ ಒಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಕ್ಕಂಥ ಕೀರ್ತಿ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಸಲ್ತಾ ಇದೆ. ಭಾಳ ಒಂದು ವಿಶೇಷ ಏನು ಅಂತಂದರೆ ಇಲ್ಲಿ ಆಶೀನರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿಯವರು ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಅದೇ ರೀತಿ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕೂಡ ಒಂದು ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. ಭಾಳ ವಿಶೇಷ ಅಂತಂದರೆ ಇವರು ಸರ್ವಾಧ್ಯಕ್ಷರಾಗಿರ್ತಕ್ಕಂಥವರು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಇದು ಬಹುತೇಕ ಒಂದು ವಿಶೇಷವಾಗಿರ್ತಕ್ಕಂಥ ಲೇಖಕಿಯರ ಸಮ್ಮೇಳನ ಅಂತಕ್ಕಂಥ ನಾವೆಲ್ಲ ಭಾವಿಸ್ಕೊಳ್ತಾ ಈಗ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಬೇಕು ಅಂಥೇಳಿ ಶ್ರೀಮತಿ ಶೋಭಾ ಬಸವರಾಜ್ ಮೇಟಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಶೋಭಾ ಮೇಟಿಯವರು ಬಂದು ಸರ್ವರನ್ನು ಸ್ವಾಗತಿಸಬೇಕು. ಅದೇ ರೀತಿ ಕನ್ನಡ ಶಾಲನ್ನು ಗಣ್ಯಮಾನ್ಯರಿಗೆ ಸಮರ್ಪಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹಾಗೂ ಗದಗ ಜಿಲ್ಲಾ ಹಾಗೂ ತಾಲೂಕಾ ಸಮಿತಿ ವತಿಯಿಂದ ಇಂದಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರುವ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ 10ನೇ ರಾಜ್ಯ ಸಮ್ಮೇಳನ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವ ನಮ್ಮ ಈ ನಾಡಿನ ನಮ್ಮೆಲ್ಲರ ಹೆಮ್ಮೆಯ ಅಜ್ಜನವರಾದ ಶ್ರೀ ನಿರಂಜನ ಸ್ವರೂಪ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ಇವರನ್ನು ಕನ್ನಡದ ಶೆಲ್ಲೆ ಹಾಕುವ ಮೂಲಕ ಸ್ವಾಗತ ಕೋರಲಿದ್ದಾರೆ. ಹಾಗೂ ನಮ್ಮೆಲ್ಲರ ವತಿಯಿಂದ ಸ್ವಾಗತ ಕೃಷ್ಣಮೂರ್ತಿ ಕುಲಕರ್ಣಿಯವರು, ನಮ್ಮ ಕೇಂದ್ರ ಸಮಿತಿಯ ಸಂಚಾಲಕರು. ಹಾಗೂ ನಮ್ಮ ಅಜ್ಜನವರಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಚುಟುಕು ಭೂಷಣ
ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಮೈಸೂರು ಸಂಸ್ಥಾನ ಜಪದಕಟ್ಟೆ ಮಠ ಹಾಗೂ ಬನ್ನಿಕೊಪ್ಪ ಮಠದ ಅಜ್ಜನವರಾದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರನ್ನು ಶಲ್ಲೆ ಹಾಕುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಿದ್ದಾರೆ ನಮ್ಮ ತಾಲೂಕಾ ಅಧ್ಯಕ್ಷರಾದ CS ಅರ್ಶನಾಳ್ ಗುರುಗಳು. ಹಾಗೂ ಈ ಕಾರ್ಯಕ್ರಮದ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಮತಿ ಸುಧಾ ಆರ್ ಶೀಲವಂತರ್, ಸಾಹಿತಿಗಳು, ಹುಬ್ಬಳ್ಳಿ, ಇವರನ್ನು ಸ್ವಾಗತಿಸಲಿದ್ದಾರೆ ಶಾಂತಾ ಇಬ್ರಾಪುರ್ ಅವರು. ಹಾಗೂ ರಾಜ್ಯ ಸಮ್ಮೇಳನದ ಲೇಖಕಿಯರ ಸಂಘ ರಾಜ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಹನುಮಾಕ್ಷಿ ಗೋಗಿ, ಹಿರಿಯ ಸಂಶೋಧಕರು, ಹುಬ್ಬಳ್ಳಿ, ಸಾಹಿತಿಗಳು, ಇವರನ್ನು ಶೆಲ್ಲೆ ಹಾಕುವುದರ ಮೂಲಕ ಸ್ವಾಗತಿಸಲಿದ್ದೀವಿ. ಶಶಿಕಲಾ ಕುಕ್ಕನೂರವರು. ವಿಜಯಕುಮಾರ್ ಎಚ್ ಬಣಕಾರ್, ಇವರ ಸಾಮಾಜಿಕ ಕೆಲಸಗಳು, ಅವರ ಒಂದು ಸೇವೆಯನ್ನು ಗುರುತಿಸಿ ಅವರಿಗೆ ಸಾಧನಶ್ರೀ ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹೌದು. ಅವರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಸಚಿ ಒಡೆಯರು. ಹಾಗೂ ಮುಖ್ಯ ಅತಿಥಿಗಳಾದ ನಮ್ಮ ರಾಜ್ಯ ಸಂಚಾಲಕರಾದ ಕೃಷ್ಣಮೂರ್ತಿ ಕುಲಕರ್ಣಿ ಅವರನ್ನು ಸ್ವಾಗತಿಸಲಿದ್ದಾರೆ ರಾಯಗೌಡ್ ಸರ್. ಹಾಗೂ ಚನ್ನಬಸಪ್ಪ ಧಾರವಾಡ ಶೆಟ್ಟರ್, ಇವರನ್ನು ಕೊಟ್ರೇಶ್ ಜವಳಿ ಸ್ವಾಗತಿಸಲಿದ್ದಾರೆ ಶಲ್ಲೆ ಹಾಕುವುದರ ಮೂಲಕ. ಹಾಗೂ ಶಂಕರ್ ಕುಂಬಿ, ಜಿಲ್ಲಾ ಅಧ್ಯಕ್ಷರು, ಕಚೂಸಾಪ ಧಾರವಾಡ, ಇವರನ್ನು ಸ್ವಾಗತಿಸಲಿದ್ದಾರೆ ಸಂತೋಷ್ ಮುರಳಿಯವರು, ನಮ್ಮ ಜಿಲ್ಲಾ ಖಜಾಂಚಿಯವರಾದ ಸಂತೋಷ್ ಮುರಳಿಯವರು. ಹಾಗೂ ಪುಸ್ತಕ ಅನಾವರಣಗೊಳಿಸಲಿರುವ ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕಾಶಿರಾಜ್ ಬಳಿಮಗ್ಗನವರು. ಶ್ರೀಮತಿ ವಂದನಾ ರಮೇಶ್, ಮಹಿಳಾ ಘಟಕ, ಹುಬ್ಬಳ್ಳಿ, ಇವರನ್ನು ಶೆಲ್ಲೆ ಹಾಕುವುದರ ಮೂಲಕ ಸ್ವಾಗತಿಸಲಿದ್ದಾರೆ ಮಂಜುಳಾ ಇಟ್ಗಿಯವರು. ಅಭಿನಂದನಾ ನುಡಿಗಳನ್ನು ಹೇಳುವ ನಮ್ಮ ತಾಲೂಕಾ ಅಧ್ಯಕ್ಷರಾದ CS ಅರ್ಶನಾಳ್ ಅವರನ್ನು ಗಣಪನವರು ಸ್ವಾಗತಿಸಿದ್ದಾರೆ. ಹಾಗೂ ನಮ್ಮ ಜಗದ್ಗುರು ಅನ್ನದಾನ ಸಮಿತಿಯ ಸರ್ವ ಅಧಿಕಾರಿಗಳಾದ ಪ್ರೊಫೆಸರ್ ಜವಳಿ ಅವರನ್ನು ಸ್ವಾಗತಿಸಲಿದ್ದಾರೆ ಗಣಪನವರು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಸಮಿತಿ ಸಂಘಗಳ ಅಧ್ಯಕ್ಷರುಗಳಿಗೆ ಹಾಗೂ ಪತ್ರಿಕಾಕರ್ತರಿಗೆ ಮತ್ತು ಮುದ್ದು ಮಕ್ಕಳಿಗೆ, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮ್ಮ ಪರಿಷತ್ ವತಿಯಿಂದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರನ್ನು ಸ್ವಾಗತಿಸತಕ್ಕಂಥ ಶ್ರೀಮತಿ ಶೋಭಾ ಮೇಟಿ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಶೋಭಾ ಬಸವರಾಜ್ ಮೇಟಿ ಅವರಿಗೆ ಮಂಜುಳಾ ಇಟಿಗೆಯವರು ಕನ್ನಡ ಶಾಲೆಯನ್ನು ಹೊರಿಸಿ ಸ್ವಾಗತ ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಮಾರಂಭದ ಪ್ರಾಸ್ತಾವಿಕ ನುಡಿ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಅವರಲ್ಲಿ.
ಎಲ್ಲರಿಗೂ ನಮಸ್ಕಾರ. ಈ ಲೇಖಕಿಯರ ಮೇಳ 10ನೇ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮವರೇ ಆದ ಅಂದರೆ ನಮ್ಮ ತವರು ಬಂದಿಕೊಪ್ಪದವರಾದ ಸುಜ್ಞಾನದೇವ ಶಿವಾಚಾರ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೂ ಕೂಡ ಹಣೆ ಮಳೆದು ಈ ಸಮಾರಂಭದಲ್ಲಿ ಸರ್ವಾಧ್ಯಕ್ಷರಾಗಿ ಈ ಸಲ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಸುಧಾ ಶೀಲವಂತರವರಿಗೆ ಮೇಡಮ್ ಅವರಿಗೆ ಮತ್ತು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲು ಆಗಮಿಸಿರುವ ಇನ್ನೊಬ್ಬ ಸೋದರಿ ಹನುಮಾಕ್ಷಿ ಭೋಗಿ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮವರೇ ಆದಂಥ ಶಂಕರ್ ಕುಂಬ್ಳಿಯವರು ಧಾರವಾಡ ಜಿಲ್ಲಾಧ್ಯಕ್ಷರಲ್ಲ, ಅಖಂಡ ಧಾರವಾಡ ಜಿಲ್ಲಾಧ್ಯಕ್ಷರು. ಅದಕ್ಕಾಗಿ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಖಂಡ ಧಾರವಾಡ ಜಿಲ್ಲಾ ಅಂದರೆ ಮೊದಲಿನ ಇದರೊಳಗೆ 3 ಜಿಲ್ಲಾ ಬರ್ತಾವೆ, ಗದಗ, ಹಾವೇರಿ ಮತ್ತು ಧಾರವಾಡ, ಹೀಗೆ 3 ಬರ್ತಾವೆ. ಅದಕ್ಕೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ನಲ್ಲಿ ಧಾರವಾಡ, ಅಖಂಡ ಧಾರವಾಡ ಜಿಲ್ಲಾ, ಧಾರವಾಡ ಗ್ರಾಮೀಣ, ಈ ಥರ ಎಲ್ಲ ಘಟಕಗಳಿವೆ. ಅದರ ಅಧ್ಯಕ್ಷರಾದಂಥ ಶಂಕರ್ ಕುಂಬ್ಳಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾರೆ ಮತ್ತು ಪರಿಷತ್ತಿನ ಪರವಾಗಿ. ಆಮೇಲೆ ಡಾಕ್ಟರ್ ಬಿ ಸಿ ಜೋಡೆಯವರು, ನಮ್ಮವರೇ ಆದಂಥ ಚಂದ್ರಸಪ್ಪ ಧಾರವಾಡ ಶೆಟ್ಟರು, ವಂದನಾಪೇಶ್ವರ ಮೇಲಾಗದಿಂದ, ಹೀಗೆ ಎಲ್ಲ ಗಣ್ಯರು. ಆಮೇಲೆ ಇವತ್ತು ಪ್ರಶಸ್ತಿ ಪುರಸ್ಕೃತರಾಗಿರುವ ವಿಜಯಕುಮಾರ್ ಅವರು, ಹೀಗೆ ಆಮೇಲೆ ಶರಣಪ್ಪ ಕೊಟ್ಟಿಗೆಯವರು, ಅವರು ಇದೇ ಜಿಲ್ಲೆಯವರು. ಈಗ ಅವರು ಧಾರವಾಡದಲ್ಲಿದ್ದಾರೆ. ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾಗಿದ್ದಾರೆ. ಅವರು ಕೂಡ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯರಲ್ಲಿ ಒಬ್ಬರು. ಹೀಗೆ ಎಲ್ಲ ಆಮಂತ್ರಿತರನ್ನು ಇಲ್ಲಿ ಆಮಂತ್ರಿಸುತ್ತಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಲೇಖಕಿಯರ ಸಮಾವೇಶ ಕಳೆದ ಸಲ ಜಗದ್ಗುರು 3000 ಮಠದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಜರುಗಿತ್ತು. ಈ ಸಲ ಇಲ್ಲಿ ನಡೀತಾ ಇದೆ 10ನೇ ಸಮ್ಮೇಳನ. ಇನ್ನೊಂದು, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ರಾಜ್ಯ ಮಟ್ಟದ ಸಮ್ಮೇಳನ ಮತ್ತು ಲೇಖಕಿಯರ ಸಮ್ಮೇಳನ ಮತ್ತು ಶಿಕ್ಷಕ ಸಾಹಿತಿಗಳ ಸಮ್ಮೇಳನ, ಹೀಗೆ 3 ಬೇರೆ ಸಮ್ಮೇಳನಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇನ್ನೊಂದು, ಚುಟುಕು ಸಾಹಿತ್ಯ ಪರಿಷತ್ತು ಅನುಭವ ಮಂಟಪದ ಒಂದು ಮಾರ್ಗದರ್ಶನದಲ್ಲಿ ಅದೇ ಒಂದು ಉದ್ದೇಶದಿಂದ ನಡೆಯುತ್ತಿರುವುದರಿಂದ ವಿಶೇಷವಾಗಿ ಜಗದ್ಗುರುಗಳ ಕೃಪಾಶೀರ್ವಾದ ಚುಟುಕು ಸಾಹಿತ್ಯ ಪರಿಷತ್ತಕ್ಕೆ ಇದೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 15 ಸಮ್ಮೇಳನಗಳನ್ನು ನಾವು ಮಾಡಿದ್ದೀವಿ. ಒಂದು ವಿನೂತನ ಪರಂಪರೆಯನ್ನು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಅಳವಡಿಸಿಕೊಂಡು, ಏನಂದ್ರೆ ಸರ್ವಾಧ್ಯಕ್ಷರಾಗಿ ಸಾಹಿತಿ ಸ್ವಾಮಿಗಳನ್ನು ಗುರುತಿಸಿ ಗೌರವಿಸುವ ಒಂದು ವಿನೂತನ ಪರಂಪರೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. 4ನೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪೂಜ್ಯ ಜಗದ್ಗುರುಗಳವರು ನಾಲ್ವಾರ ಮಠದಲ್ಲಿ ಒಂದು ಅಭೂತಪೂರ್ವದ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ವಹಿಸಿದ್ದರು. ತದನಂತರ ಆಲ್ಮಟ್ಟಿ ಜಲಾಶಯದ ಬಳಿ ಇರುವ ಅಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದ್ವಿ. ಅದಕ್ಕೆ ಜ್ಞಾನದೇವ ಶಿವಾಚಾರ್ಯರು ಸರ್ವಾಧ್ಯಕ್ಷರಾಗಿದ್ದರು. ಹೀಗೆ 15 ಸಮ್ಮೇಳನ. ಇತ್ತೀಚೆಗೆ ಮೊನ್ನೆ ಕಲಬುರಗಿಯಲ್ಲಿ ಕೂಡ ಅಫಜಲ್ಪುರದ ನರೇಂದ್ರ ಶಿವಾಚಾರ್ಯಗಳ ಸಾನ್ನಿಧ್ಯ, ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಿತು. ಇನ್ನು ಬರುವ ಸಮ್ಮೇಳನ ಅಫಜಲ್ಪುರದಲ್ಲಿ ನಡೆಯುತ್ತಿದೆ. ಹೀಗೆ ನಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಇನ್ನೊಂದು, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈಗ ಸ್ವಾಮಿಗಳ ಸಾಹಿತಿಗಳನ್ನು ಗುರುತಿಸಿ ಗೌರವಿಸುವುದು ಒಂದು ಅಲ್ಲದೆ, ಇನ್ನೊಂದು ಪುಸ್ತಕ ದಾಸ ಒಂದು ಬೃಹತ್ ಯೋಜನೆಯನ್ನು ಹಾಕೊಂಡು ಬಂದಿದ್ದೀವಿ. ಕಳೆದ 10 ವರ್ಷಗಳಲ್ಲಿ ನನ್ನ ಅಧಿಕ ಸುಮಾರು 3.5 ಲಕ್ಷ ಕನ್ನಡ ಪುಸ್ತಕಗಳನ್ನು ನಾವು ಉಚಿತವಾಗಿ ಶಾಲೆ, ಕಾಲೇಜು ಮತ್ತು ಕಾರಾಗೃಹಗಳಿಗೆ ಮತ್ತು ಸಾಹಿತ್ಯ ಉಚಿತವಾಗಿ ಹಂಚುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕಂದರೆ ಕೊಂಡು ಓದುವುದಂತೂ ನಮ್ಮಲ್ಲಿ ಭಾಳ ಕಷ್ಟ ಇದೆ. ಆಮೇಲೆ ಇನ್ನೊಂದು, ಓದುವ ಅಭ್ಯಾಸದಿಂದ ನಾವು ಭಾಳ ದೂರ ಆಗ್ತಾ ಇದ್ದೀವಿ. ನನ್ನ ಅನಿಸಿದ ಮಟ್ಟಿಗೆ ನಮ್ಮ ತಲೆಮಾರಿನ ಜನಾಂಗಕ್ಕೆ ಪುಸ್ತಕ ಓದು ನಿಂತು ಹೋಗ್ತಾ ಅನ್ನೋ ಒಂದು ಭಯ ಇದೆ. ಆ ನಿಟ್ಟಿನಲ್ಲಿ ನಾವು ಪುಸ್ತಕವನ್ನು ಓದುವ ಒಂದು ಹವ್ಯಾಸವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಪುಸ್ತಕ ದಾಸೋಹ ಯೋಜನೆಯನ್ನು ಮಾಡಿಕೊಂಡು ಎಲ್ಲಿ ಹೋದಲ್ಲಿ ಕೂಡ ಪುಸ್ತಕಗಳನ್ನು ವಿತರಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಪುಸ್ತಕಗಳನ್ನು ಬೇರೆಯವರ ಕಡೆಯಿಂದ, ಅಂದರೆ ಯಾರಲ್ಲಿ ಭಾಳಷ್ಟು ಪ್ರೊಫೆಸರ್ಸು, ಮಠಾಧೀಶರು
ನಮ್ಮ ವಿದ್ಯಾಭ್ಯಾಸದಾಗ ಭಾಳಷ್ಟು ಪುಸ್ತಕಗಳು, ಅರ್ಧ ಪುಸ್ತಕ ನಾನೇ ಖರೀದಿಸಿದೆ, ಎಲ್ಲರಿಗೂ ದಾನ ಮಾಡಿದೆ. ಆ ಥರ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನರ ಬೆಂಬಲ ಕೂಡ ಸಿಗ್ತಾ ಇದೆ. ನಮಗೆ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲ. ಈಗ 15 ವರ್ಷ 15 ಸಮ್ಮೇಳನ ಮಾಡಿದರೂ ಕೂಡ ಸಾಹಿತ್ಯಾಸಕ್ತರ, ಮಠಾಧೀಶರ ಮತ್ತು ಆಸಕ್ತರ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ವರ್ಷ ಮಟ್ಟಿಗೆ ಎಲ್ಲ ಕಡೆ ಇರ್ತವೆ. ಈ ನಾಳೆ ಶಿಕ್ಷಕ ಸಾಹಿತಿಗಳ ಸಮ್ಮೇಳನ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಅವತ್ತು ಬೇರೆ ಬೇರೆ ಕಡೆ ಶಿಕ್ಷಕರು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ 6ನೇ ತಾರೀಕು ಭಾನುವಾರ ಆ ಕಾರ್ಯಕ್ರಮ ಉಡುಪಿಯ ಸಮೀಪ ಅಂಬಲ್ಪಾಡಿಯಲ್ಲಿ ಆಗಲಿಕ್ಕಿದೆ. ಅದಕ್ಕೆ ಕುಬೇರಪ್ಪ ಅವರು ಸರ್ವಾಧ್ಯಕ್ಷರಾಗಿದ್ದಾರೆ. ಅಲ್ಲಿಯ ಅಂಬಲ್ಪಾಡಿಯ ಕಾಳಿಕಾ ಜನಾರ್ದನ ದೇವಸ್ಥಾನದ ಬಲ್ಲಾಳವರ ಟ್ರಸ್ಟ್ನಿಂದ ಆ ನೆರವಿನಿಂದ ಆ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರೂ ಕೂಡ ಆಸಕ್ತರು ಅಲ್ಲಿಯೂ ಕೂಡ ಶಿಕ್ಷಕ ಮನಸ್ಸುಗಳು ಅಲ್ಲಿ ಹೊರಬರುವುದು ಅನ್ನುವ ಒಂದು ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅವರ ಬಳಗ, ಶ್ರೀಮಠದ ಆಶೀರ್ವಾದ ಮತ್ತು ಕಾಲೇಜಿನ ಆಡಳಿತ ಸಿಬ್ಬಂದಿ ಎಲ್ಲರ ಸಹಕಾರ ಕೂಡ ಇದ್ದಿದ್ದರಿಂದ ಈ ಕಾರ್ಯಕ್ರಮ ಇಂದು ಯಶಸ್ವಿಯಾಗಿ ನಡೆಯುತ್ತಿದೆ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪಂಚಮಿ ಹಬ್ಬದಂದು ಪಂಚಮಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಸಮ್ಮೇಳನದ ಸಾಧನೆ ಹಾಗೂ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ಕೃಷ್ಣಮೂರ್ತಿ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಈಗ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಉದ್ಘಾಟನೆಯನ್ನು ಶರಸ್ಥಲಪುರದಲ್ಲಿ ಶ್ರೀ ಮುದುಕೇಶ್ ಶ್ರೀ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಶ್ರೀಮಾನ್ ನೀಪುರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಯವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಮೊದಲ 10ನೇ ಚುಟುಕು ಲೇಖಕಿಯರ ರಾಜ್ಯ ಮಟ್ಟದ ಸಮ್ಮೇಳನ ಇಲ್ಲಿ ನಡೆಸತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾವೆಲ್ಲ ಭಾವಿಸೋಣ. ಈಗ ಪರಮ ಪೂಜ್ಯರಾದಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೆಲ್ಲ ಈ ಸಮ್ಮೇಳನವನ್ನು ಅಧಿಕೃತವಾಗಿ ಉದ್ಘಾಟಿಸ್ತಾ ಇದ್ದಾರೆ. ಪರಮ ಪೂಜೆಗೆ ಪ್ರಣಾಮಗಳು. ಈಗ ಪ್ರತಿ ಸಮ್ಮೇಳನದಲ್ಲಿ ಗ್ರಂಥಗಳ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಚುಟುಕು ಸಾಹಿತ್ಯ ಸಮ್ಮೇಳನದ ಒಂದು ವೈಶಿಷ್ಟ್ಯ. ಈ ಕಾರಣದಿಂದಾಗಿ ಈ ಸಮಾರಂಭದಲ್ಲಿ ಕೂಡ ಕೆಲವು ಗ್ರಂಥಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಆಶೀರ್ವರಾಗಿರ್ತಕ್ಕಂಥ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಒಳಪಂಗಡದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ವೀರಶೈವ ಲಿಂಗಾಯತ ಒಳಪಂಗಡಗಳ ರಾಷ್ಟ್ರೀಯ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ಈಗ ಸಮ್ಮೇಳನದಲ್ಲಿ ಆಯ್ದ ಗ್ರಂಥಗಳನ್ನು ಪೂಜ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಗ್ರಂಥಗಳ ಲೋಕಾರ್ಪಣೆ ಮಾಡುವುದು ಅಂತಕ್ಕಂಥದ್ದನ್ನು ನಾವು ತುಂಬ ಹೆಮ್ಮೆಯಿಂದ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ಸಮ್ಮೇಳನದಲ್ಲಿ ಹಲವು ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆ ಪುಸ್ತಕ ಲೋಕಾರ್ಪಣೆಗೆ ಈರುವರು ಪರಮ ಪೂಜ್ಯರು ಸಾಕ್ಷಿ ಹಾಗೂ ಸಮ್ಮುಖರಾಗಿದ್ದಾರೆ ಅಂತಕ್ಕಂಥದ್ದನ್ನು ತುಂಬ ಅಭಿಮಾನದಿಂದ ನಾವಿಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಗ್ರಂಥಗಳನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಹಾಗೂ ಸರ್ವ ಗಣ್ಯಮಾನ್ಯರಿಗೆ
ಅಭಿನಂದನೆಗಳು. ಈಗ ಸಮಾರಂಭದ ಅಭಿನಂದನಾ ನೋಡಿ ಗ್ರಂಥಗಳನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು 4 ಮಾತುಗಳನ್ನು ಹೇಳಬೇಕು ಅಂತೇಳಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದಾರೆ. ಸಿರಿಗನ್ನಡಂ ಗೆಲ್ಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ ಹಾಗೂ ಗದಗ್ ಮತ್ತು ಮುಂಡರ್ಗಿ ಗದಗ್ ಜಿಲ್ಲಾ ಮತ್ತು ಮುಂಡರ್ಗಿ ತಾಲೂಕು ಘಟಕ ಹಾಗೂ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠ ಮುಂಡರ್ಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ 10ನೆಯ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ 2026 ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಮನ್ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ನಾಡೋಜ ಅನ್ನದಾನೀಶ್ವರ ಮಹಾಸ್ವಾಮೀಜಿಗಳ ಮಹಾಶಿವಯೋಗಿಗಳವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ ಈ ಒಂದು ಲೇಖಕಿಯರ ಚುಟುಕು ಸಾಹಿತ್ಯ ರಾಜ್ಯ ಸಮ್ಮೇಳನ 2026 ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ಶಟಸ್ಥಳ ಬ್ರಹ್ಮಿ ಡಾಕ್ಟರ್ ಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಮನೆ ಜಪದ ಕಟ್ಟೆಮಠ ಮೈಸೂರು ಬನ್ನಿಕೊಪ್ಪ ಇವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇಂದಿನ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದ ಸೋದರಿ ಶ್ರೀಮತಿ ಸುಧಾ ಆರ್ ಶೀಲವಂತರವರೇ, ನಿಕಟಪೂರ್ವ ಸರ್ವಾಧ್ಯಕ್ಷರಾದ ಶ್ರೀಮತಿ ಹನುಮಾಕ್ಷಿ ಗೋಗಿ ಹಿರಿಯ ಸಂಶೋಧಕರು ರವರೇ, ಸಾಧನ ಶ್ರೀ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಆತ್ಮೀಯರಾದ ಶ್ರೀ ವಿಜಯ್ ಕುಮಾರ್ ಎಚ್ ಬಣ್ಕಾರ್ ಸಮಾಜ ಸೇವಕರೇ ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್, ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲು ಕಾರಣೀಭೂತರಾದ ಆತ್ಮೀಯರಾದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಂಚಾಲಕರಾದ ಕೃಷ್ಣಮೂರ್ತಿ ಕುಲಕರ್ಣಿರವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂಥ ಆತ್ಮೀಯರಾದ ಶ್ರೀ ಚನ್ನಬಸಪ್ಪ ದಾವರಶೆಟ್ಟರವರೇ, ಇನ್ನೊಬ್ಬ ಆತ್ಮೀಯರಾದ ಶ್ರೀ ಶಂಕರ್ ಕುಂಬಿಯವರೇ, ಅತ್ಯಂತ ಆತ್ಮೀಯರಲ್ಲೊಬ್ಬರಾದ ಶ್ರೀ ಜಗದ್ಗುರು ಅನ್ನದಾನೀಶ್ವರ ವಿದ್ಯಾಸಂಸ್ಥೆಯ ಸಮಿತಿಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ DG ಜವಳಿಯವರೇ, ಗದಗ ಜಿಲ್ಲಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋದರಿ ಶ್ರೀಮತಿ ಶೋಭಾ ಮೇಟಿಯವರೇ, ಮಹಿಳಾ ಘಟಕ ಹುಬ್ಬಳ್ಳಿ ಅಧ್ಯಕ್ಷರಾದ ಶ್ರೀಮತಿ ವಂದನಾ ರಮೇಶ್ ಅವರೇ, ಅಭಿನಂದನಾ ನುಡಿಯನ್ನು ನುಡಿಯಲು ಆಗಮಿಸಿದಂಥ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಮುಂಡರಗಿ ಘಟಕದ ಅಧ್ಯಕ್ಷರಾದ CS ಅರಶನಾಳ್ ಅವರೇ, ನಿರೂಪಕರಾದ ಕಾಶಿನಾಥ್ ಬಿಳಿ ಮಗ್ಗದ ಗುರುಗಳವರೇ, CK ಗಣಪನವರೇ, ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಆತ್ಮೀಯರಾದ ಮತ್ತು ಈ ಒಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ನನ್ನನ್ನು ಕೂಡ ಸರ್ವಾಧ್ಯಕ್ಷರಾಗಿ ಮಾಡಿದ್ದ. ನನಗೆ ಭಾಳ ಹೆಮ್ಮೆಯ ವಿಷಯ, ಸಾಹಿತ್ಯದ ಬಗ್ಗೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದಂಥ ಕನ್ನಡ ಸಾಹಿತ್ಯ ಇವತ್ತು ಚುಟುಕು ಸಾಹಿತ್ಯ ಪರಿಷತ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ನಮ್ಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಇಲ್ಲ, ಜನಗಳ ಹಾಗೂ ಮಠಾಧೀಶರು ವಿಶೇಷವಾಗಿ ಸ್ವಾಮಿಗಳು ಎಲ್ಲಿ ಹೋದರೂ ನಮ್ಮ ಮಾನ್ಯ ಶ್ರೀ ಕೃಷ್ಣಮೂರ್ತಿಯವರಿಗೆ ಶ್ರೀ ರಕ್ಷೆಯಾಗಿ ನಿಂತು ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಇದು ಕಾರ್ಯಕ್ರಮ ನಡೆಯೋದು ಅಷ್ಟು ಸುಗಮವಾದ ಕೆಲಸವಲ್ಲ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಆರ್ಥಿಕ ಸಹಾಯನೂ ಭಾಳ ಬೇಕಾಗ್ತದೆ. ಸ್ವತಃ ಆಸಕ್ತಿ ವಹಿಸಿ ಕನ್ನಡ ಸಾಹಿತ್ಯ ಬೆಳಿಬೇಕಂತೇಳಿ ಪ್ರಯತ್ನ ಮಾಡುವಂಥ ಕೃಷ್ಣಮೂರ್ತಿಯವರು
ತಿಂಗಳಿಗೆ 1-2 ಇಂಥ ದೊಡ್ಡದಾದ ಕಾರ್ಯಕ್ರಮಗಳನ್ನು ಮೇಲಿನ ಮೇಲೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾನು ಚುಟುಕು ಸಾಹಿತ್ಯ ಪರಿಷತ್ತದ ಒಬ್ಬ ಕ್ರಿಯಾಶೀಲ ಸದಸ್ಯನಾಗಿ ಮೊದಲು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಸ್ವಾಮಿಗಳಿಗೆ ಭಾಳ ವಿಶೇಷ ಭಕ್ತಿಪೂರ್ವಕವಾಗಿ ನಾನು ನಮನಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋದು. ಇವತ್ತಿನ ಚುಟುಕು ಭೂಷಣ ಪ್ರಶಸ್ತಿಯನ್ನು ನಮ್ಮ ಕೃಷ್ಣಮೂರ್ತಿಯವರು ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಅನ್ನದಾನೀಶ್ವರ ಮಹಾಶಿವಗಳಿಗೆ ಕೊಟ್ಟಿದ್ದಾರೆ. ಚುಟುಕು ಸಾಹಿತ್ಯದ ಪರಿಷತ್ತಿನ ಘನತೆ ಹೆಚ್ಚಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸಾಹಿತ್ಯ ಚುಟುಕಾದರೂ ಚುಟುಕಿನಲ್ಲೇ ಅರ್ಥಗರ್ಭಿತವಾದ ಸಾಹಿತ್ಯ ಪ್ರಸ್ತುತಪಡಿಸುವುದೇ ಚುಟುಕು ಸಾಹಿತ್ಯ. ಆ ದಿಶೆಯಲ್ಲಿ ಪ್ರಯತ್ನಶೀಲರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಕನ್ನಡ ಭಾಷೆ ಬೆಳೆಯಬೇಕು, ಅದಕ್ಕೆ ಸಾಹಿತ್ಯ ಪೂರಕವಾಗಿದೆ. ಅಣ್ಣ ಬಸವಣ್ಣನವರು ಅಂದು ಏನು ವಚನ ಸಾಹಿತ್ಯದ ಮೂಲಕ ವಿಶೇಷವಾದ ಸೇವೆಯನ್ನು ಗೈದಿದ್ದಾರೆ. ಅಂಥವ್ರು ನಾವು ಸದಾಕಾಲ ಸ್ಮರಿಸುವುದಷ್ಟೇ ಅಲ್ಲ, ಪುಸ್ತಕ ಜ್ಞಾನ ಇವತ್ತು ಭಾಳ ಮುಖ್ಯ. ಡಿಜಿಟಲ್ ಯುಗದಲ್ಲಿ ಕೂಡ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೂಡ ಡಿಜಿಟಲ್ ಸಾಹಿತ್ಯದ ಬಗ್ಗೆ ಕೂಡ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕಾಗ್ತದೆ. ಹೊಸ ಹೊಸ ಕವಿಗಳು, ಸಾಹಿತಿಗಳು, ಅವ್ರಿಗೆಲ್ಲ ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹಿಸುವ ಕೆಲಸವನ್ನು ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದೆ. ಈಗಾಗಲೇ ಮುಂದಿನ ಕಾರ್ಯಕ್ರಮವನ್ನು ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದ ಸದಾಕಾಲ ನಮ್ಮ ಸಾಹಿತ್ಯದ ಮೇಲಿರಲಿ. ಈ ಕರ್ನಾಟಕದಲ್ಲಿ ಕನ್ನಡಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಸಾಹಿತ್ಯ ಇನ್ನೂ ಬೆಳೆಯಬೇಕಂತ ಹೇಳಿ ನನ್ನನ್ನು ಕರೆದು ಸ್ವಾಮಿಗಳ ಸಮ್ಮುಖದಲ್ಲಿ ನನಗೂ ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಭಿಕರಿಗೂ, ವಿದ್ಯಾರ್ಥಿಗಳಿಗೂ, ನನ್ನ ಸ್ನೇಹಿತರಾದ ವಿರೂಪಾಕ್ಷಿ ಕುಂದರಾಳ ಹಿರೇಮಠವರಿಗೂ, ಉಳಿದ ನಾಯಕ್ ಸಾಹೇಬರು ಬಂದರ, ಉಳಿದೆಲ್ಲರಿಗೂ ನಾನು ಇದನ್ನು ಮಾಡೋದಷ್ಟಲ್ಲ, ನೀವು ಏನೇ ಕಾರ್ಯಕ್ರಮ ಕೈಗೊಂಡರೂ ಕೂಡ ಸಂಪೂರ್ಣ ಸಹಕಾರ ನಿಮ್ಮೊಂದಿಗಿದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಕನ್ನಡ, ಜೈ ಕರ್ನಾಟಕ. ಶರಣಪ್ಪ ಕೊಟ್ಟಿಗೆ ಅವರಿಗೆ ಧನ್ಯವಾದಗಳು. ಈಗ ಸಮ್ಮೇಳನಾಧ್ಯಕ್ಷರ ಅಧಿಕಾರ ಹಸ್ತಾಂತರ. 9ನೇ ಲೇಖಕಿಯರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹನುಮಾಕ್ಷಿ ಗೋಗಿಯವರು ಶ್ರೀಮತಿ ಕನ್ನಡ ಶಾಲನ್ನು ಹಾಕುವುದರ ಮೂಲಕ ಅಧಿಕಾರ ಹಸ್ತಾಂತರಿಸಬೇಕು ಅಂತೇಳಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಶೀಲವಂತರವರಿಗೆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಾಕ್ಷಿ ಗೋಗಿಯವರು ಅಧಿಕಾರವನ್ನು ಹಸ್ತಾಂತರಿಸಿದರು. ಈಗ ಈ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಪ್ರಸ್ತುತ ಈಗ ನಮ್ಮ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರಿಗೆ ಪದ್ಮಭೂಷಣ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ಚುಟುಕು ಭೂಷಣ ಪ್ರಶಸ್ತಿಯನ್ನು ದಯಪಾಲಿಸಲಾಗ್ತಾ ಇದೆ. ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಪಾಟೀಲ್ ಅವರಿಗೆ ಚುಟುಕು ದಾಸೋಹಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅದೇ ರೀತಿ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಬಣ್ಕಾರ್ ಅವರಿಗೆ ಸಾಧನ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಈಗ ಅಭಿನಂದನಾ ನುಡಿಯ ಜೊತೆಗೆ ಈ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಾಳ್ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಆಶೀರ್ವರಾಗಿರುವಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಪಾದಗಳಿಗೆ ಒಡಮಟ್ಟು ಈ ಕಾರ್ಯಕ್ರಮವನ್ನು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದಂಥ ಪರಮ ಪೂಜ್ಯ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ
ವೇದಿಕೆ ಮೇಲೆ ಆಸೀನಂತ ಎಲ್ಲ ಗಣ್ಯಮಾನ್ಯರೇ, ಈ ವರ್ಷ ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತು ಈ ಸಮ್ಮೇಳನದ ಅಂಗವಾಗಿ 3 ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಮುಂಡರಗಿಯ ಪರಮ ಪೂಜ್ಯರಿಗೆ ಚುಟುಕು ಭೂಷಣ ಎಂಬ ಪ್ರಶಸ್ತಿ, ಮಾಜಿ ಸಚಿವರಾದಂಥ ಎಸ್ ಪಾಟೀಲ್ ರವರಿಗೆ ಚುಟುಕು ದಾಸೋಹಿ ಎಂಬ ಪ್ರಶಸ್ತಿಯನ್ನು ಮತ್ತು ಮುಂಡರಗಿಯ ಸಮಾಜ ಕಾರ್ಯಕರ್ತರಾದಂಥ ವಿಜಯಕುಮಾರ್ ಬಣಕಾರ್ ಅವರಿಗೆ ಸಾಧನ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡಿದೆ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಈಗ ಮೊದಲು ನಾವು ಪರಮ ಪೂಜ್ಯರಿಗೆ ಚುಟುಕು ಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಆ ಕುರಿತು ನಾನಿಲ್ಲಿ ಆ ವಿಷಯನ ಸಾರಪಡಿಸ್ತೇನೆ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ, ಜಿಲ್ಲಾ ಸಮಿತಿ ಗದಗ, ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ 2026, ಶ್ರೀ ಮಾನಿಪ್ರ ನಾಡೋಜ್ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಗಿ, ಜಿಲ್ಲಾ ಗದಗ, ಚುಟುಕು ಭೂಷಣ ರಾಜ್ಯ ಪ್ರಶಸ್ತಿ. ಪೂಜ್ಯರಾದ ತಾವು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ 4ನೇ ರಾಜ್ಯ ಮಟ್ಟದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಪರಿಷತ್ತಿನ ಗೌರವ ಹೆಚ್ಚಿಸಿದ್ದು ಸಂತಸದ ಸಂಗತಿ. ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಶ್ರೀಮಠವು ಅತ್ಯಮೂಲ ಕೊಡುಗೆ ನೀಡಿ ಚುಟುಕು ಸಾಹಿತ್ಯದಲ್ಲಿ ಶ್ರೀಗಳ ಸಾಧನೆ ಅಪಾರ ಹಾಗೂ ಅಮೂಲ್ಯವಾದದ್ದು. ಸುಮಾರು 170ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದೀರಿ. ಒಟ್ಟು 3000ಕ್ಕಿಂತಲೂ ಹೆಚ್ಚು ಚುಟುಕುಗಳನ್ನು ರಚಿಸಿ ಕನ್ನಡ ಚುಟುಕು ಸಾಹಿತ್ಯದ ಕಣಜ ತುಂಬಿಸಿದ್ದು ಸಂತೋಷದ ಸಂಗತಿ. ಶಿಕ್ಷಣ, ಸಾಮಾಜಿಕ, ಧಾರ್ಮಿಕ ಮೊದಲಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಭಕ್ತರ ಹೃದಯದಲ್ಲಿ ಸದಾ ನೆಲೆ ನಿಂತಿರುವಿರಿ. ಭಕ್ತರ ಭಾವನೆಗಳಿಗೆ ಸ್ಪಂದಿಸಿ ಅವರಲ್ಲಿ ಆತ್ಮೀಯ ಮತ್ತು ಏಕತಾ ಮನೋಭಾವ ಬೆಳೆದು ಬರುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದೀರಿ. ಸದಾ ಸಮಾಜಮುಖಿ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುವ ತಮಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಚುಟುಕು ಭೂಷಣ ರಾಜ್ಯ ಪ್ರಶಸ್ತಿ ಗೌರವ ನೀಡಿ ಗೌರವಿಸಿದೆ. ಭಕ್ತಿಪೂರ್ವಕವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಪರಮ ಪೂಜ್ಯರಿಗೆ ಈಗಾಗಲೇ ಚುಟುಕು ಬ್ರಹ್ಮ ಎಂಬ ಪ್ರಶಸ್ತಿಯನ್ನು ಈಗಾಗಲೇ 2-3 ವರ್ಷಗಳ ಹಿಂದೆ ನೀಡಿದ್ದೆವು. ಕೋರಿ ಸಿದ್ದೇಶ್ವರ ಮಠದಲ್ಲಿ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಿದ್ದಾರೆ. ಈ ಹಿನ್ನೆಲೆಯನ್ನು ಇಟ್ಕೊಂಡು ನಮ್ಮ ಸರ್ವ ಪದಾಧಿಕಾರಿಗಳು ಪರಮ ಪೂಜ್ಯರಿಗೆ ಚುಟುಕು ಭೂಷಣ ಎಂಬ ಪ್ರಶಸ್ತಿಯನ್ನು ನೀಡಿ ಭಕ್ತಿಪೂರ್ವಕವಾಗಿ ಗೌರವಿಸುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ನಮ್ಮ ಮುಂಡರಗಿ ಭಾಗದ ಸಾಮಾಜಿಕ ಸೇವಾ ಕಾರ್ಯಕರ್ತರೆಂದೇ ಗುರುತಿಸಿಕೊಂಡಿರುವಂಥ ಶ್ರೀ ವಿಜಯಕುಮಾರ್ ಬಣಕಾರ್ ಅವರಿಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ, ಜಿಲ್ಲಾ ಸಮಿತಿ ಗದಗ, ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ 2026, ಶ್ರೀ ಮಾನಿಪ್ರ ನಾಡೋಜ್ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಗಿ, ಜಿಲ್ಲಾ ಗದಗ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾಧನ ಶ್ರೀ ರಾಜ್ಯ ಪ್ರಶಸ್ತಿ ಪುರಸ್ಕಾರ. ಮಾನವ ಜನ್ಮ ಸಾರ್ಥಕವಾಗಬೇಕು ಎಂಬ ಸಿದ್ಧಾಂತವನ್ನು ಇಟ್ಟುಕೊಂಡು ಜೀವನೋದ್ದಕ್ಕೂ ಇನ್ನೊಬ್ಬರ ಕಷ್ಟಗಳಿಗೆ ಆಲದ ಬರದಂತೆ ಆಸರಿಯಾಗಿ ನಿಲ್ಲುವ ವಿಶೇಷ ವ್ಯಕ್ತಿತ್ವದ ಸ್ನೇಹ ಜೀವಿ ಶ್ರೀ ವಿಜಯಕುಮಾರ್ ಎಚ್ ಬಣಕಾರ್
ಕನ್ನಡ ನಾಡು ನುಡಿಯ ಮತ್ತು ಸಂಸ್ಕೃತಿಯ ಸಮಾಜ ಸೇವಕರಾಗಿ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಇವರು ಅಪ್ಪಟ ಸಮಾಜ ಸೇವಕರು. ಪರಿಸರ, ಆರೋಗ್ಯ, ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದವರು. ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜಿಲ್ಲಾ 26ನೇ ಗಣರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಪುರಸ್ಕೃತರು. ಗದಗ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು. ಇವರು ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಸಮರ್ಪಿಸಿ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 34 ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಪಡೆದು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ ನಾಡಿನ ತಾಲೂಕು ಹಾಗೂ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನಾಡಿನ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ವೈಜ್ಞಾನಿಕ ಮನೋಭಾವನೆಗಳೊಂದಿಗೆ ಕಾರ್ಯನಿರ್ವಹಿಸಿ ವಿಶೇಷ ಚೇತನರ ಕಲ್ಯಾಣ ಕಾರ್ಯದಲ್ಲಿ ವಿಶೇಷ ಸಮಾಜ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅವರ 60ನೇ ವರ್ಷದ ಶುಭ ಸಂದರ್ಭದಲ್ಲಿ 10ನೇ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ ಶ್ರೀ ಪೂಜ್ಯರ ಸಾನ್ನಿಧ್ಯದಲ್ಲಿ ಉಪಸ್ಥಿತ ಗಣ್ಯರಲ್ಲಿ ಹಾಗೂ ಪರಿಷತ್ತಿನ ಸರ್ವ ಪದಾಧಿಕಾರಿ ಸಮ್ಮುಖದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಶ್ರೀಮತಿ ಸುಧಾ ಶೀಲವಂತರವರು ದಂಪತಿ ಸಮೇತ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಶ್ರೀಮತಿ ಸುಧಾ ಶೀಲವಂತರವರು ಆದರ್ಶ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅನೇಕ ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರು ಈ 10ನೇ ಲೇಖಕಿಯರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಅವರಿಗೆ ಈಗ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದಂಪತಿಗಳಿಗೆ ಸಮೇತ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಸನ್ಮಾನವನ್ನ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀಮತಿ ಸುಧಾ ಶೀಲವಂತ ದಂಪತಿಗಳಿಗೆ ಈ ಸಮಾರಂಭದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಗಳವರು ಬೇರೆ ಕಾರಣದ ನಿಮಿತ್ತ ದಯಮಾಡಿಸಬೇಕಾಗಿದೆ. ದಯವಿಟ್ಟು ಪರಮ ಪೂಜ್ಯರು ಆಶೀರ್ವಚನ ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಈಗ ಮುಂಡ್ರಗಿ ಪರಮ ಪೂಜ್ಯರಿಂದ ಆಶೀರ್ವಚನ. ಹುಬ್ಬಳ್ಳಿ ಗದಗ ಜಿಲ್ಲಾ ಸಾಂಸ್ಕೃತಿಕ ಮೀನುಗಾರಿಕೆ ಮತ್ತು ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಸಂಸ್ಥಾಪನೆಯಲ್ಲಿ
ಹತ್ತನೆಯ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆತ್ಮೀಯರಾದ ಪೂಜ್ಯ ಶ್ರೀಮದ್ ಧನಲಿಂಗ ಚಕ್ರವರ್ತಿ ವಿಜ್ಞಾನ ದೇವ ಶಿವಾಚಾರ್ಯರಲ್ಲಿ ಶರಣರು, ಸರ್ವಾಧ್ಯಕ್ಷರಾದಂಥ ಶ್ರೀಮತಿ ಶ್ರೀವಂತರವರೇ, ನಿಕಟಪೂರ್ವ ಅಧ್ಯಕ್ಷರಾದ ಮೋದಿ ಅವರೇ, ಮತ್ತು ಈ ಯಾವ ಪುಸ್ತಕಗಳನ್ನು ಉದ್ಘಾಟನೆ ಮಾಡಿದಂಥ ಶರಣಪ್ಪ ಕೊಟ್ಗಿ ಅವರೇ, ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಾಗೂ ಇಲ್ಲಿ ನೆರವೇರುವಂಥ ಯಾವತ್ತೂ ತಾಯಂದಿರೆ, ವಿದ್ಯಾರ್ಥಿನಿಯರು ಮತ್ತು ಸಂಸ್ಥೆಯ ಯಾವತ್ತು ಪದಾಧಿಕಾರಿಗಳು, ನಿಜವಾಗಲೂ ಕೂಡ ಚುಟುಕು ಸಮ್ಮೇಳನವನ್ನು ನಮ್ಮ ಕುಲಕರ್ಣಿಯವರು ಬಹಳ ಆಸಕ್ತಿ ವಹಿಸಿ ಅವರ ಜೊತೆಗೆ ಧಾರವಾಡವರು ಕೂಡ ಕೈಗೂಡಿಸ್ತಾ ಬಂದಿದ್ದಾರೆ. ನಮ್ಮಲ್ಲಿ ಈಗಾಗಲೇ ಜಾತ್ರೆಯೊಳಗ ಮತ್ತೆ ಈ 2-3 ಸಲ ಈ ಕಾರ್ಯಕ್ರಮಗಳು ಜರುಗಿಲ್ಲ. ಹಾಗೆ ಅದರ ಜೊತೆಗೆ ಹಿಂದೆಯೂ ಕೂಡ ಅವರು ಗೌರವಿಸ್ತಕ್ಕಂಥ ಒಂದು ಇದು ಇದ್ದಂಥ ಸಮಯ. ಇವತ್ತು ಕೂಡ ಈ ಚುಟುಕು ಸಮ್ಮೇಳನ ನಿಜವಾಗಲೂ ಕೂಡ ಚುಟುಕು ಅಂದರೆ ಏನು, ಚುಟುಕು ಅಂತ ಹೇಳ್ತೀವಿ. ಚುಟುಕು ಅಂದರೆ ಏನಪ್ಪ? ಚುಟುಕು ಅಂದರೆ ಚಿಕ್ಕ ಕವಿತೆ ಅಂತ ಹೇಳ್ತೀವಿ. ಶಬ್ದಕೋಶ ಚಿಕ್ಕ ಕವಿತೆ, ಸಂವೇದನಶೀಲವಾದಂಥ ಮತ್ತು ಸಂಕ್ಷೇಪಗೊಳ್ಳದಂಥ ಏನೇನು ಸ್ಥಿತಿ ಇದೆ ಅದು ಚುಟುಕು ಅಂತ ಬಂದಿಲ್ಲ. ಬುಡಗಿರಿಯ ಗುರುವೆ ಬುಡಮನದಿ ಕರೆವೆ, ಎಡಬಿಡದೆ ನೆನೆಯುವೆ ಬುಡಭಕ್ತರ ಸಲಹು. ಚುಟುಕು ಬರೆಯುವಂಥ ಸನ್ನಿವೇಶ ಬಂದಂಥದ್ದು ಕೂಡ ಒಂದು ಅನಿರೀಕ್ಷಿತ. ಮುಂಡ್ರಿಯೊಳಗೆ ಅಡಿಗೆಯವರು ಈ ಚುಟುಕು ಇದರ ಇದಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರು ಅವಾಗ ಒಂದು ಕಾರ್ಯಕ್ರಮ ಕರೆದಾಗ ನಾನು ನೋಡಿ ಕೇಳಿ ನಾವು ಯಾಕೆ ಬರಿಬಾರ್ದು ಅನ್ನುವಂಥ ವಿಚಾರ ಬಂದಾಗ ಚುಟುಕು ಬರಲಿಕ್ಕೆ ಪ್ರಾರಂಭ ಆಗುವ. ಅದಕ್ಕೆ ಬುಡಗಿರಿಯ ಗುರುವೆ ಬುಡಮನದಿ ಕರೆವೆ, ಎಡಬಿಡದೆ ನೆನೆಯುವೆ ಬುಡಭಕ್ತರ ಸಲಹು. ಈ ಚುಟುಕು ಎಂದಾದ ಪರೀಕ್ಷೆ ಅಂತಂದರೆ ಅದರಕ್ಕೂ ಹಿತ ಉದರಕ್ಕೂ ಹಿತ, ಚುಟುಕುಂಡಿ ಎಲ್ಲರಿಗೂ ಹಿತ. ಚುಟುಕುಂಡಿ ಎಲ್ಲರಿಗೂ ಕೂಡ ಹಿತವನ್ನು ಕೊಟ್ಟಂತಹ ನಮ್ಮ ಕನ್ನಡ ಭಾಷೆಯನ್ನು ಕುರಿತು ಚುಟುಕನ್ನು ಬರೆದಾಗ, ಯಾಕಂದರೆ ಅವಾಗ ವಿಶ್ವ ಸಮ್ಮೇಳನ ಆಯಿತು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಚುಟುಕು ಬೆಳಗಾವಿಯೊಳಗೆ. ಆ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಕುರಿತು ಎನಿತು ಇನಿದದು ಕನ್ನಡ, ಎನಿತು ಇನಿದದು ಕನ್ನಡ, ರಸವಿದು ಸುಲಿದ ಬಾಳೆ, ಅಮಿತುಷ್ಣ ಒಳೆದ ಹಾಲೆದು, ರಸದ ಕಂಪಿನ ಸಿಹಿಯದು, ಹಾಲ ತೊರೆ ಹರಿದಿರುವುದು ಚುಟುಕುಗಳಲ್ಲಿ ವಚನಗಳಲ್ಲಿ, ಚುಟುಕು ಹಾಲ ತೊರೆ ಹರಿದಿರುವುದು ಚುಟುಕುಗಳಲ್ಲಿ. ಈ ರೀತಿಯಲ್ಲಿ ಇರ್ತಕ್ಕಂತಹ ಕನ್ನಡ ಭಾಷೆಯನ್ನು ವಿದ್ಯಾರ್ಥಿನಿಯರು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆ ಕನ್ನಡ ನುಡಿಗಾಗಿ, ಕನ್ನಡದ ಭಾಷೆಗಾಗಿ ಇವತ್ತು ನಿಜವಾಗಲೂ ಕೂಡ ಕನ್ನಡತನವನ್ನು ಉಳಿಸ್ಬೇಕಾದ್ರೆ ಇಂಥ ಒಂದು ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು. ಕೇವಲ ಅಭ್ಯಾಸ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನೋಡಪ್ಪ ನೀನು ಕಲಿತದ್ದನ್ನು ಅರ್ಥೈಸ್ಕೊಡು, ಅರ್ಥೈಸಿದ್ದನ್ನು ಅರಗಿಸೋದನ್ನು ಬರೆಯುವಂಥ ರೀತಿಯೊಳಗೆ ಬೆಳೆದು ಬಂದರೆ, ಅದನ್ನು 4 ಮಂದಿ ಹಂಚುವಂಥ ಸ್ಥಿತಿ ಬೆಳೆದು ಬಂತಂದರೆ ನಿಜವಾಗಲೂ ಭಾಷೆ ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದು ಇವತ್ತು ನಿಜವಾಗಲೂ ಕೂಡ ಬಹಳ ಮುಖ್ಯವಾದದ್ದು. ಆದರೂ ಕೂಡ ಇವತ್ತಿನ ಯುವಕರು ಯಾವ ದಿಶೆಯಲ್ಲಿ ಹೋಗ್ತಾರೆ ನೋಡಿ. ಹೆಣ್ಮಕ್ಳಿಗಂತ ಸಾಕಷ್ಟು ಜನ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಹಾಜರಿದ್ದಾರ. ವಿದ್ಯಾರ್ಥಿಗಳು ಭಾಳ ಸ್ವಲ್ಪ, ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಇವತ್ತು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂಥ ವ್ಯವಸ್ಥೆ, ಅದರ ಮೇಲೆ ಆಸಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಅದು ನಿಜವಾಗಲೂ ಕೂಡ ಸರಿಯಾದದ್ದಲ್ಲ ಅನ್ನುವಂಥ ಮಾತನ್ನು ಹೇಳ್ಬೋದು. ಇವತ್ತು ನಿಜವಾಗಲೂ ಕೂಡ ಯುವಶಕ್ತಿಗೆ ಪ್ರತಿಶಕ್ತಿ ಜಾಗೃತ. ಯುವಶಕ್ತಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಭಾಳಷ್ಟು ಯುವಕರಿಗೆ ಹೆಚ್ಚು ಒತ್ತು ಕೊಡ್ತಾ ಬಂದಿದ್ದಾರೆ. ಯುವಶಕ್ತಿಯನ್ನು ಪ್ರತಿಶಕ್ತಿ ಜಾಗೃತ, ಋತುಶಕ್ತಿಯನ್ನು ದೇಶ ಜಾಗೃತ, ಋತುಶಕ್ತಿಯನ್ನು ದೇಶ ಜಾಗೃತ. ಯುವಶಕ್ತಿ ಸಾಧನ ಸಂಪತ್ತು, ಅದು ನಶಿಸೆ ಆಪತ್ತು ವಿಪತ್ತು, ನಶಿಸೆ ಆಪತ್ತು ವಿಪತ್ತು. ಅದು ಹಾಗಾಗಬಾರ್ದು.
20 ಬರಬಾರ್ದು 20 ಬರಬಾರ್ದು ಅಂತಂದ್ರೆ ಯುವಶಕ್ತಿ ಜಾಗೃತವಾಗಬೇಕು, ಅದು ಸಾಧನ ಸಂಪತ್ತಾಗಬೇಕು. ಯುವಕರು ಸನ್ಮಾರ್ಗದಿಂದ ಮುನ್ನಡೆ, ದೇಶ ಸಂಪದ್ಭರಿತ, ದೇಶ ಸುಸಂಸ್ಕೃತ, ದೇಶ ಸಂಪದ್ಭರಿತನಾಗ್ತದೆ, ಸುಸಂಸ್ಕೃತನೂ ಆಗ್ತದೆ. ಇವತ್ತು ಮನುಷ್ಯನಲ್ಲಿ ಬಹಳಷ್ಟು ಆಸೆ ಆಕಾಂಕ್ಷೆಗಳಿಂದ ಆಸೆ ಬೇಕು, ಅತಿಯಾಸೆ ಬೇಡ. ಅತಿಯಾಸೆ ದುಃಖಕ್ಕೆ ಮೂಲ. ಅತಿಯಾದರೆ ಸಂತಸಕ್ಕೆ ಕೂಡು. ಆಸೆ ಪಾಶವಾಗಿರುವುದು ಜೀವಿ, ಆಸೆ ಪಾಶವಾಗಿರುವುದು ಜೀವಿ. ಬಸವಣ್ಣವರು ಹೇಳಿದಂಗೆ ಲೋಕದ ಡೊಂಕು ನಿಮೇಕೆ ತಿದ್ದುವಿರಿ ಅಂತ ಹೇಳ್ತಾರೆ. ಆಗ ಡೊಂಕುಳ್ಳ ಲೋಕದಿ ಡೊಂಕ ತಿದ್ದುವವರೆಷ್ಟು, ಡೊಂಕುಳ್ಳ ಲೋಕದಿ ಡೊಂಕ ತಿದ್ದುವವರೆಷ್ಟು. ಡೊಂಕ ತಿದ್ದುವ ಬಿಟ್ಟು ಡೊಂಕ ತಿದ್ದುಕೊಳ್ಳುವುದನ್ನು ಕಲಿ, ಡೊಂಕ ತಿದ್ದಿಕೊಳ್ಳುವುದನ್ನು ಕಲಿ. ಈ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳುವುದು. ಸಾಗರ ಬತ್ತಿದರೇನು, ನೀರಡಿಕೆ ಬತ್ತದಿರಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಬತ್ತದಿರಬೇಕು. ಸಾಗರ ಬತ್ತಿ ಹೋಗಲಿ, ಆದರೆ ಆಸೆ ಆಕಾಂಕ್ಷೆಗಳು ಆ ರೀತಿಯಲ್ಲಿ ನೀರಡಿಕೆ ಬತ್ತದಿರಲಿ. ಬಯಸಿದ ಬಾಳುವ ಛಲವಿರಲಿ, ಬಯಸಿದ ಬಾಳುವ ಛಲ ಇರಲಿ. ಗುರಿದೂರವಿದ್ದರೂ ದೃಢ ವಿಶ್ವಾಸವಿರಲಿ. ಬುಡಗಿರಿ ಗುರುವಿನ ದಯವಿರಲಿ, ಬುಡಗಿರಿ ಗುರುವಿನ ದಯ ಇರಲಿ. ಇರುವ ಕೆಲಸ ಕಿರಿದೇನ ಬೇಡ. ಇವತ್ತೇ ಆ ಕೆಲಸ ಕಾಯಕ ಅದೋ ಇದೋ ಸಾಣಬಾರದು. ಇರುವ ಕೆಲಸವ ಕಿರಿದಿನ ಬೇಡ. ದೊರೆತುದ ಅಸಾಧವ ಎಂದು ಪರಮಾರ್ಥವ ತೊರೆಯದೆ ಇರುವ ಕಾಯಕದಿ ಕೈಲಾಸವ ಕಾಣು, ಇರುವ ಕಾಯಕದಿ ಕೈಲಾಸವ ಕಾಣು. ಅದುವೇ ಜೀವನದ ಬದುಕುಗಳ. ಮನೆಯ ಕತ್ತಲೆ ಕಳೆಯಲು ಜ್ಯೋತಿ ಸಾಕು. ಮನೆಯೊಳಗೆ ಭಾಳ ದಿವಸ ಸುಮಾರು ಕತ್ತಲೆ ಇದೆ ಅಂತ ಹೇಳಿ ಸಲಿಕೆ ಪುಟ್ಟಿಟ್ಟು ಅಮ್ಮ ಅಂತ ಹೇಳಿ ಯಾರು ಸಲಿಕೆ ಪುಟ್ಟಿಟ್ಟಂದ್ರೆ ಕತ್ತಲೆ ಹೋಗೋದಿಲ್ಲ. ಮನೆಯ ಕತ್ತಲೆ ಕಳೆಯಲು ಜ್ಯೋತಿ ಸಾಕು, ಮನದ ಕತ್ತಲೆ ಕಳೆಯಲು ಜ್ಞಾನ ಜ್ಯೋತಿ, ಜ್ಞಾನ ಜ್ಯೋತಿ ಅವಶ್ಯವಾಗಿದೆ. ಇಂಥ ಚುಟುಕುಗಳಿಂದ ಮನುಷ್ಯ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು. ಇದು ನಿಜವಾಗಲೂ ಕೂಡ ನಮ್ಮ ಕುಲಕರ್ಣಿಯವರ ಮತ್ತು ಧಾರವಾಡವರ ಸತತವಾದಂಥ ಪ್ರಯತ್ನ. ಈ ರೀತಿಯಾಗಿ ಸಮ್ಮೇಳನಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ನಾಲ್ವಾರದಲ್ಲಿ ಮಾಡಿದಂಗೆ ನಾಲ್ವಾರು ಶ್ರೀಗಳನ್ನು ಇಲ್ಲಿನ ಮುಂಬರಿ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕೂಡ ಸಮ್ಮೇಳನ ಆಗಿತ್ತು ಇಲ್ಲಿ ಅನ್ನುವಂಥದ್ದು ಕೂಡ. ಹೀಗೆ ಇವತ್ತು ಈ ಸಣ್ಣದಾದಂಥ ಒಂದು ಸಂಸ್ಥೆ ಇವತ್ತು ಯೋಗ್ಯರನ್ನು ಸಾಧಕರನ್ನು ಗುರುತಿಸಿ ಗೌರವಿಸ್ತದೆ. ಆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ನೋಡಿ, ಇವತ್ತು ನಮ್ಮ ಸಾಹಿತ್ಯದ ಮೇಲೆ 5 ಜನ PhD ಮಾಡಿದ್ದಾರೆ. ಒಬ್ಬರು ಸಾಹಿತ್ಯದ ಮೇಲೆ ಒಬ್ಬರು ಮಾಡಿದರೆ ದೊಡ್ಡದು ಮಾಡ್ತಾರೆ. ನಮ್ಮ ಸಾಹಿತ್ಯದ ಮೇಲೆ 5 ಜನ PhD ಮಾಡಿದ್ದಾರೆ, 4 ಮಂದಿ MPhil ಮಾಡ್ತಾರೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಕರೆದು ಗೌರವಿಸುವಂಥ, ಇದು ಮಾಡುವಂಥ ಒಂದು ವಿಶಾಲ ಹೃದಯತೆ ಇವತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ಕಂಡು ಬರ್ತಾ ಇಲ್ಲ ಅನ್ನುವಂಥ ಮಾತು ವಿಶಾಲ ಇದೆ. ಕರ್ನಾಟಕ ರಾಜ್ಯದವರು ಕೂಡ ಇವತ್ತು ಗಮನಿಸ್ತಾ ಇಲ್ಲ. ಇವತ್ತು ಹೇಳಿ ಕೇಳಿಸಿ ಮಾಡುವುದು ಗೌರವ ಅಲ್ಲ, ಗುರುತಿಸಿ ಆಹ್ವಾನಿಸಿ ಗೌರವಿಸುವಂಥ ಕರೆ ಅದು ನಿಜವಾಗಿರ್ತಕ್ಕಂಥ ಗೌರವ. ಅದು ಇವತ್ತು ನಿಜವಾಗಿ ದೇಶದಲ್ಲಿ ಬೆಳೆದು ಬಂದಂಥ ಕಾರ್ಯಕ್ರಮ. ಬೇರೆ ಇವತ್ತು ಇನ್ನೂ 3-4 ಕಡೆ ಹೋಗುತ್ತಾಗಿದೆ. ಆ ದೃಷ್ಟಿಯಲ್ಲಿ ಅದು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಅನುದಾನಿಸಲು ಬೇಕಂತಾರೆ. ತಮ್ಮ ಆಶೀರ್ವಚನದ ಮೂಲಕ ಹಲವು ವಚನಗಳನ್ನು ವಾಚಿಸಿ ತಮ್ಮ ಚುಟುಕುಗಳ ಮೂಲಕ ಆಶೀರ್ವಚನವನ್ನು ದಯಪಾಲಿಸತಕ್ಕಂಥ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗ ಪರಮ ಪೂಜ್ಯರಿಗೆ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಮತಿ ಸುಧಾ ಶ್ರೀವಂತರ್ ಹಾಗೂ ದಂಪತಿಗಳಿಂದ ಪರಮ ಪೂಜ್ಯರಿಗೆ ಗುರುವಂದನೆ ಜರುಗ್ತಾ ಇದೆ. ಬಹುತೇಕ ನಮ್ಮ ಶ್ರೀಗಳು ರಚಿಸಿರ್ತಕ್ಕಂಥ ಚುಟುಕು ಶತಕತ್ರಯ ಅಂತಕ್ಕಂಥ ಪುಸ್ತಕವನ್ನು ನೀವು ಓದಿಬಿಟ್ರೆ ಅಲ್ಲಿ 100 ಚುಟುಕುಗಳವ. ಲೌಕಿಕ ಹಾಗೂ ಅಲೌಕಿಕ ಬದುಕನ್ನು ಕೊಟ್ಟಿರ್ತಕ್ಕಂಥ ಹಲವಾರು 100 ಚುಟುಕುಗಳನ್ನು ಆ ಪುಸ್ತಕದಲ್ಲಿ ನೀವು ಓದಿ ಸಂಭವಿಸಬಹುದು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ
ಪರಮ ಪೂಜ್ಯರಿಗೆ ಶೀಲವಂತ ದಂಪತಿಯವರಿಂದ ಗುರುವಂದನೆ ಜರುಗ್ತಾ ಇದೆ. ಶ್ರೀಮತಿ ಸುಧಾ ಶೀಲವಂತರವರು ಪ್ರಸ್ತುತ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಈಗ ದಂಪತಿಗಳಿಬ್ಬರು ಪರಮ ಪೂಜ್ಯರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಗುರುವಂದನೆಯ ನಂತರ ಪರಮ ಪೂಜ್ಯರು ಈ ಸಮಾರಂಭವನ್ನು ಉದ್ಘಾಟಿಸತಕ್ಕಂಥ ಷಡಸ್ಥಲ ಬ್ರಹ್ಮಿ ಶ್ರೀ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಸನ್ಮಾನಿಸಿ ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವ ಯೋಗಿಗಳವರು ಮೈಸೂರಿನ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಾವು ನಿರ್ಗಮಿಸುವ ಪೂರ್ವದಲ್ಲಿ ಸಮಾರಂಭವನ್ನು ಉದ್ಘಾಟಿಸತಕ್ಕಂಥ ಡಾಕ್ಟರ್ ಪರಮ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ ಬೇರೆ ಕಾರ್ಯಕ್ರಮಗಳಿಗೆ. ಈಗ ಸಮಿತಿಯ ಕಾರ್ಯಕರ್ತರು ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹನುಮಾಕ್ಷಿ ಬೋಗಿಯವರನ್ನು ಪರಮ ಪೂಜ್ಯರು ಸನ್ಮಾನಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 9ನೇ ಲೇಖಕಿಯರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಈಗ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. 9ನೇ ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಶ್ರೀ ಹನುಮಾಕ್ಷಿ ಗೋಗಿಯವರನ್ನ ಈಗ ಸನ್ಮಾನಿಸಲಾಗ್ತಾ ಇದೆ. ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ 18 ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ನಡೆಸಿ 10ನೆಯ ಲೇಖಕಿಯರ ಸಮ್ಮೇಳನವನ್ನು ಮುಂಡ್ರಿಗೆ ಜರುಗಿಸ್ತಾ ಇರ್ತಕ್ಕಂತಹ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಚುಟುಕುಗಳ ಮೂಲಕ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಗಳವರು ಹಾಗೂ ಈ ಸಮಾರಂಭದ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಷಟ್ಸ್ಥಲ ಬ್ರಹ್ಮಿ
ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು, ಅರಮನೆ ಜಪದಕಟ್ಟೆ ಮಠ ಮೈಸೂರು, ಇವರಿಬ್ಬರ ಪಾದಾರವಿಂದಗಳಿಗೆ ವಂದಿಸ್ತಾ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾನು ಸಹಕಾರ ಇಲಾಖೆಯ ಅಧಿಕಾರಿಯಾಗಿದ್ದಾಗ ಸಹಕಾರ ಇಲಾಖೆಯ ಮಂತ್ರಿಗಳೇ ಆಗಿದ್ದಂತಹ ಶರಣ ಶ್ರೀ ಎಸ್ ಪಾಟೀಲರು ಬರಬೇಕಿತ್ತು. ಅವರನ್ನು ಕೂಡ ನಾನು ನೆನಪಿಸಿಕೊಳ್ತಾ, ಸರ್ವಾಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಶ್ರೀಮಂತರವರೇ, ಈಗಾಗಲೇ ಪ್ರಶಸ್ತಿ ಪಡೆದಿರ್ತಕ್ಕಂತಹ ವಿಜಯಕುಮಾರ್ ಎಚ್ ಬಣಕಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದುಕೊಂಡು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಕ್ಕಂತಹ ಸಂಚಾಲಕರಾದ ಕೃಷ್ಣಮೂರ್ತಿ ಪುರಾಣಿಕ್ ಅವರೇ, ಇದರ ಪ್ರಸಾರಾಂಗ ನಿರ್ದೇಶಕರಾದಂತಹ ಚನ್ನಬಸಪ್ಪ ಧಾರವಾಡ ಶೆಟ್ಟರವರೇ, ಅವಿಭಜಿತ ಧಾರವಾಡ ಜಿಲ್ಲೆಯ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶಂಕರ್ ಕುಂಬಿ ಅವರೇ, ಜಗದ್ಗುರು ಅನ್ನದಾನೀಶ್ವರ ಶಿಕ್ಷಣ ಸಮಿತಿಯ ಆಡಳಿತಾಧಿಕಾರಿಗಳಾದಂತಹ BG ಜವಳಿ ಅವರೇ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಗದಗ, ಹಾಗೆಯೇ ಕದಳಿ ಮಹಿಳಾ ವೇದಿಕೆ, ಇದಲ್ಲದೆ ಗದಗ ಜಿಲ್ಲೆಯ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಶೋಭಾ ಮೇಟಿ ಅವರೇ, ಹಾಗೆಯೇ ಈಗಾಗಲೇ ಪುಸ್ತಕಗಳನ್ನ ಬಿಡುಗಡೆ ಮಾಡಿರ್ತಕ್ಕಂತಹ ಇದೇ ಜಿಲ್ಲೆಯ ರೋಣ ತಾಲೂಕಿನ ಹಾಗೆಯೇ ಲಿಂಗಾಯತ ಒಳಪಗಡುಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ಶರಣಪ್ಪ ಕೊಟ್ಟಿಗೆ ಅವರೇ, ಅಭಿನಂದನಾ ನುಡಿಗಳನ್ನು ಆಡಿದಂತಹ ಅರ್ಸನಾಥ್ ಸರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕರಬೆಲ್ಲದ ಮಹಾವಿದ್ಯಾಲಯದ ಉಪನ್ಯಾಸಕ ವೃಂದವೇ, ಹಾಲಿಲಿರ್ಬೋದು, ನಿವೃತ್ತರಾಗಿರ್ತಕ್ಕಂತಹ ಪೊಲೀಸ್ ಪಾಟೀಲರು ಇರ್ಬೋದು, ಇವರೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಲೇಖಕಿಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಹೋದ ವರ್ಷ 3000 ಮಠದ ಪ್ರಾಂಗಣದಲ್ಲಿ 3000 ಮಠದ ಜಗದ್ಗುರುಗಳ ಸನ್ನಿಧಿಯಲ್ಲಿ ಈ ಚುಟುಕು ಸಾಹಿತ್ಯ ಪರಿಷತ್ತಿನ 9ನೇ ಲೇಖಕಿಯರ ಸಮ್ಮೇಳನದಲ್ಲಿ ನಾನು ಸರ್ವಾಧ್ಯಕ್ಷಿಯಾಗಿ ಕೆಲವು ಮಾತುಗಳನ್ನು ನಿವೇದಿಸಿಕೊಂಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಸುಧಾ ಶ್ರೀಮಂತರವರಿಗೆ ಈ ಲೇಖಕಿಯರ ಸಮ್ಮೇಳನದ ಒಂದು ಪ್ಯಾಟರ್ನ್ ಅಂತಾರೆ, ನಾವು ರಿಲೇಯೊಳಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡಬೇಕಾಗ್ತದೆ, ಅಂತಹ ಒಂದು ಪ್ಯಾಟರ್ನ್ ಅನ್ನು ನಾನು ಇವತ್ತು ಅವರಿಗೆ ಹಸ್ತಾಂತರಿಸ್ತೇನೆ. ತುಂಬ ಸಂತೋಷದಿಂದ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ಅದರ ಜೊತೆಗೆ ಇನ್ನೂ ಕೆಲವು ಮಾತುಗಳನ್ನು ತಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತ ನಾನು ಇಷ್ಟಪಡ್ತೇನೆ. ಪ್ರಾಚೀನ ಕರ್ನಾಟಕದಲ್ಲಿ ಮಾಸವಾಡಿ 140 ಅಂತಕ್ಕಂಥ ಒಂದು ವಿಭಾಗ ಇತ್ತು. ಯಾವ ರೀತಿ ಬೆಳಗೊಳ 300, ಹುಲಿಗೆರೆ 300ಗಳಿದ್ವೋ ಹಾಗೆಯೇ ಮಾಸವಾಡಿ 140 ಅನ್ನೋದು ಕೂಡ ಒಂದು ವಿಭಾಗ ಆಗಿತ್ತು. ತುಂಗಭದ್ರೆಯ ಎಡದಂಡೆಯ ಮೇಲಿರ್ತಕ್ಕಂತಹ ಮುಂಡ್ರಿಗಿ ತಾಲೂಕು, ಕೊಪ್ಪಳ ತಾಲೂಕಿನ ದಕ್ಷಿಣ ಭಾಗ, ಶಿರಹಟ್ಟಿ ತಾಲೂಕಿನ ಪೂರ್ವ ಭಾಗದ ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ ಇದೆ. ಇಂತಹ ಒಂದು ಮಾಸವಾಡಿ 140ಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಇತಿಹಾಸವನ್ನು ನೋಡಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಕಟ್ಟಲಾರರು, ಇತಿಹಾಸವನ್ನು ನಿರ್ಮಿಸಲಾರರು. ಆ ಕಾರಣಕ್ಕೆ
ಆ ಹಿನ್ನೆಲೆಯನ್ನು ಕೂಡ ತಮ್ಮೆದುರಿಗೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಈ ಮಾಸವಾಡಿ 140ರ ಪಡೆವಳನಾಗಿದ್ದಂಥವನು, ದಂಡನಾಯಕನಾಗಿದ್ದಂಥವನು ಮೊದಲು ನಾಗದೇವ, ನಂತರ ಮಗ ತೈಲ ಅಂತ ಕರೀತಾರೆ ಅವರಿಗೆ, ಅಥವಾ ಚಾವುಂಡರಾಯ ಅಂತ ಕೂಡ ಕರೀತಾರೆ. ಆ ಚಾವುಂಡರಾಯ ರಾಯ ಅನ್ನುವಂಥ ಹೆಸರಿನಲ್ಲಿ ಸುಪ್ರಸಿದ್ಧನಾಗಿದ್ದಂಥವನು. ಈತ ಬೇರಾರು ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇವತ್ತು ದಾನ ಚಿಂತಾಮಣಿ ಅಂತ ಕರೆಸಿಕೊಂಡಿರ್ತಕ್ಕಂತಹ, ಲಕ್ಕುಂಡಿಯನ್ನು ತನ್ನ ಮೂಲ ನೆಲೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ದಾನ ಚಿಂತಾಮಣಿ ಅತ್ತಿಮಪ್ಪೆಯ ಪುತ್ರ. ಆ ಅರ್ಥದಲ್ಲಿ ದಾನಕ್ಕೆ, ಧರ್ಮಕ್ಕೆ, ತ್ಯಾಗಕ್ಕೆ, ಶೌರ್ಯಕ್ಕೆ ನೆಲೆಯಾಗಿರ್ತಕ್ಕಂತಹ ಈ ನಾಡಿನಲ್ಲಿ, ಮಾಸವಾಡಿ 140ರ ಈ ಬೀಡಿನಲ್ಲಿ ಇವತ್ತು ಲೇಖಕಿಯರ ಸಮ್ಮೇಳನ ನಡೀತಾ ಇರೋದು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಕನ್ನಡ ನಾಡು ನುಡಿಗಳ ಬಗ್ಗೆ ನಾವು ತಿಳಿದುಕೊಳ್ಳದೇನೆ ಹೆಜ್ಜೆ ಇಡೋದು ಸರಿಯಾದ ಒಂದು ಮಾರ್ಗ ಅಲ್ಲ. ಕನ್ನಡದ ಮೊಟ್ಟ ಮೊದಲ ಗ್ರಂಥ, ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿಗಳ ಬಗ್ಗೆ ಅತ್ಯಂತ ಸುಂದರವಾಗಿ ಶ್ರೀ ವಿಜಯ ಹೇಳ್ತಾ ಹೋಗೋದನ್ನು ನಾವು ನೋಡಿದ್ದೀವಿ. ಕಾವೇರಿಯಿಂದ ಆ ಗೋದಾವರಿವರೆಗಿದ್ದ ನಾಡದ ಕನ್ನಡಮ್ಮ, ಅಂದ್ರೆ ಕಾವೇರಿ ನದಿಯಿಂದ ಹಿಡ್ಕೊಂಡು ಗೋದಾವರಿ ನಾಡಿನ ನದಿಯವರೆಗಿನ ಈ ವಿಶಾಲವಾದ ಭೂ ಪ್ರದೇಶ ಕನ್ನಡ ನಾಡಾಗಿತ್ತು ಅನ್ನುವಂತಹ ಮಾತು ಇದೆ. ಇನ್ನೂ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಅನ್ನಿಸ್ತದೆ, ಬರೀ ಗೋದಾವರಿವರೆಗೆ ಅಷ್ಟೇ ಅಲ್ಲ, ಇಮ್ಮಡಿ ಪುಲಿಕೇಶಿಯ ಸೈನ್ಯ ನರ್ಮದೆಯವರೆಗೂ ಹೋಗಿ ಉತ್ತರಾಪಥೇಶ್ವರನಾದಂತಹ ಹರ್ಷವರ್ಧನನ್ನ ಸೋಲಿಸಿದ ಒಂದು ಘಟನೆ ನಮ್ಮ ಎದುರಿಗಿದೆ. ಹಾಗಾಗಿ ಅಷ್ಟೇ ಅಲ್ಲ, ರಾಷ್ಟ್ರಕೂಟ 3ನೇ ಗೋವಿಂದನ ಕುದುರೆಗಳು ಹಿಮಾಲಯದ ತಪ್ಪಲಿಗೆ ಹೋಗಿ ಗಂಗಾ ನದಿಯ ನೀರನ್ನ ಕುಡಿದು ಅನ್ನುವಂಥ ಮಾತು. ಅಂದ್ರೆ ಇಡೀ ಭಾರತವನ್ನೇ ವ್ಯಾಪಿಸಿರ್ತಕ್ಕಂತಹ ಸಾಮ್ರಾಜ್ಯಗಳು ಇಲ್ಲಿ. ಹಾಗಾಗಿ ಕನ್ನಡ ನಾಡು ಅನ್ನುವಂಥದ್ದು ಬರೀ ಇವತ್ತಿನ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಅದು ಇಡೀ ಭಾರತಕ್ಕೂ ಕೂಡ ಹಬ್ಬಿತ್ತು ಅನ್ನುವಂಥದ್ದು. ಬಂಗಾಳದ ಗೌಡ ಅರಸರು, ನೇಪಾಳದ ಮಲ್ಲ ಅರಸರು ಕೂಡ ಕನ್ನಡಿಗರು ಅಂತ ಅನ್ನೋದನ್ನ ಈಗಾಗಲೇ ನಮ್ಮ ಕನ್ನಡದ ವಿದ್ವಾಂಸರು ಬರೆದು ಬಿಟ್ಟಿದ್ದಾರೆ. ಅದರ ಜೊತೆಗೆ ಈ ಕನ್ನಡ ನಾಡವರ ಕುರಿತಾಗಿಯೂ ಕೂಡ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಚಳ್ಳರ್ಗಳ್, ಸುಭಟರ್ಗಳ್, ಗುಣಿಗಳ್, ಅತ್ಯುಗ್ರರ್, ಅಭಿಮಾನಿಗಳ್ ಅಂತ. ಈ ನಾಡವರು ಅಂತಹ ಸದ್ಗುಣಗಳನ್ನ ಹೊಂದಿರತಕ್ಕಂತಹ ನಾಡವರು ಇವರು. ಇಂತಹ ಒಂದು ನಾಡು, ಇದರ ನುಡಿ, ಅದರ ಬಗ್ಗೆಯೂ ಕೂಡ ಅಲ್ಲಿ ಹೇಳಲಾಗಿದೆ. ಪದನರಿದು ನುಡಿಯಲು ನುಡಿದುದನ್ನು ಅರಿದಾರಲು ಮಾರ್ಪರ್ ಆ ನಾಡವರ್ಗಳು. ಈ ನಾಡವರ್ಗಳು ಪದನರಿದು ನುಡಿತಾರೆ. ಅದೇ ರೀತಿ ಅವರು ಅತ್ಯಂತ ಸುಸಂಸ್ಕೃತರು ಅಷ್ಟೇ ಅಲ್ಲ, ಸಾಹಿತಿಗಳು ಕೂಡ ಹೌದು. ಆದರೆ ಮಹಿಳೆಯರ ಪಾಲಿಗೆ ಇಂತಹ ಒಂದು ಸಾಹಿತ್ಯ ನಮಗೆ ಇದುವರೆಗೂ ಸಿಕ್ಕದ್ದು ಮೊದಲನೇ ಬಾರಿಗೆ ಬಸವಾದಿ ಪ್ರಮಥರ ಕಾಲದೊಳಗೆ 12ನೇ ಶತಮಾನ ಅದಕ್ಕೆ ಸಾಕ್ಷಿ ಆಯಿತು ಅಂತ ಅನ್ನೋದನ್ನ ಇತಿಹಾಸ ನಮಗೆ ಹೇಳ್ತಾ ಇದೆ. ಸುಮಾರು 33 ಜನ ಶರಣೆಯರ ವಚನಗಳು, ಸಾವಿರಾರು ವಚನಗಳು ಇವತ್ತು ನಮ್ಮ ಎದುರಿಗಿವೆ. ಅವರೆಲ್ಲರಿಗೂ ತಲೆಮಣೆಯಾಗಿ ಅಕ್ಕ ಮಹಾದೇವಿ ಯೋಗಾಂತ ತ್ರಿವಿಧಿಯನ್ನು ಬರೆದರು. ಹಲವಾರು ವಚನಗಳನ್ನು ಕೂಡ ಬರೆದದ್ದು ಕೂಡ ತಮಗೆ ಗೊತ್ತಿರುವಂತಹ ವಿಷಯ. ಹೀಗೆ ಕನ್ನಡದ ಕವಿಯತ್ರಿಯರು 12ನೇ ಶತಮಾನದಿಂದ ಇಲ್ಲಿಯವರೆಗೂ ಬೆಳೀತಾ ಬಂದಿದ್ದಾರೆ. ಇವತ್ತು ಸಾಹಿತ್ಯವನ್ನು ಸೃಷ್ಟಿಸುವಂಥವರ ಸಂಖ್ಯೆ ಹೆಚ್ಚಾಗಿದೆ, ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಮಾತಿದೆ. ಅದಕ್ಕೆ ಕಾರಣ ಇಂದಿನ ಈ ಧಾವಂತದ ಒಂದು ಬದುಕು. ಮಕ್ಕಳಿಗೆ ಕೈಗೆ ಸಿಕ್ಕಿರ್ತಕ್ಕಂತಹ ಅಂಗೈ ಅಗಲದ ಒಂದು ಮೊಬೈಲ್ ಇಡೀ ಜಗತ್ತನ್ನು ಅದು ಅವರ ಅಂಗೈಗೆ ಕೊಡ್ತದೆ. ಅದೇ ರೀತಿ ಇಡೀ ಜಗತ್ತನ್ನೇ ಅದು ಮರೆಸುವಂತಹ ಸಾಧನವೂ ಕೂಡ ಹೌದು ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತಾ, ಮಕ್ಕಳಿಗೆ ಇವತ್ತು ಓದುವ ಹವ್ಯಾಸವನ್ನು ನಾವು ಬೆಳೆಸಬೇಕಾಗಿದೆ. ಮನೆಗೂ ಗ್ರಂಥಾಲಯಗಳನ್ನು ಸೃಷ್ಟಿಸಬೇಕಾಗಿದೆ. ಪುಸ್ತಕದ ಬಗ್ಗೆ ಪ್ರೀತಿಯನ್ನು ಹೆಚ್ಚಿಸಬೇಕಾಗಿದೆ. ಜ್ಞಾನ ದಾಹವನ್ನು ಅವರಲ್ಲಿ ಹುಟ್ಟಿಸಬೇಕಾಗಿದೆ. ಅಂತಹ ನಿಟ್ಟಿನಲ್ಲಿ ಈ ರೀತಿಯ ಸಾಹಿತ್ಯ ಸಮ್ಮೇಳನಗಳು ಆಗಬೇಕಾದಂತಹ ಜರೂರತ್ತು ಈಗ ಇದೆ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯೊಳಗೆ ಇವತ್ತಿನ ಈ ಲೇಖಕಿಯರ ಸಮ್ಮೇಳನವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ವರ್ಯುಗಳಾದಂತಹ ಕೃಷ್ಣಮೂರ್ತಿ ಕುಲಕರ್ಣಿ ಅವರಿಗೆ ಹಾಗೂ ಅವರ ಜೊತೆಗೆ
ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂತಹ ಸೋದರ ಧಾರವಾಡ ಶೆಟ್ಟರ್ ಅವರಿಗೆ ಹಾಗೂ ಉಳಿದೆಲ್ಲ ಪದಾಧಿಕಾರಿಗಳಿಗೆ, ಇವತ್ತು ಹಾಜರಿರ್ತಕ್ಕಂತಹ ಎಲ್ಲ ಲೇಖಕಿಯರಿಗೆ ಮತ್ತು ಮಹಿಳಾ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹಣೆ ಮಾಡಿದ್ದು ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಕ್ಷಿ ಮೋದಿಯವರಿಗೆ ಧನ್ಯವಾದಗಳು. ಈಗ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಸೀಲವಂತರವರಿಂದ ಭಾಷಣ. ಸಮ್ಮೇಳನದ ಸರ್ವಾಧ್ಯಕ್ಷ ಶ್ರೀ ಗುರುಭ್ಯೋ ನಮಃ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂದು ಇಲ್ಲಿ ನಾವೆಲ್ಲ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿದ್ದೇವೆ. ವೇದಿಕೆಯನ್ನು ಅಲಂಕರಿಸಿದಂತಹ ಪೂಜ್ಯ ಶ್ರೀ ನಿರಂಜನ ಪ್ರಣವಸ್ವರೂಪಿಗಳಾದ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಪಾದಾರವಿಂದಗಳಿಗೆ ಕೊಡಮಟ್ಟು, ಅದೇ ರೀತಿಯಾಗಿ ಇಂದಿನ ಸಮಾರಂಭದ ಉದ್ಘಾಟನೆ ನೆರವೇರಿಸಿದಂಥ ಶಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪಾದಾರವಿಂದಗಳು ಕೊಡಮಟ್ಟಂತ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಗಿರುವಂತಹ ಶ್ರೀ SS ಪಾಟೀಲ್ ಸರ್ ಅವರೇ ಹಾಗೂ ಹಿರಿಯ ಸಂಶೋಧಕರು ಹಾಗೂ ಸಹೋದರಿಯರಾಗಿರುವಂಥ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರೇ ಹಾಗೂ ವಿಜಯಕುಮಾರ್ ಬಣಗಾರ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಸದಾ ಕ್ರಿಯಾಶೀಲರಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸುತ್ತಾ ಬಂದಿರುವಂಥ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಸರ್ ಅವರೇ ಹಾಗೂ ಚನ್ನಬಸಪ್ಪ ಧಾರವಾಡ ಶೆಟ್ಟರ್ ಸರ್ ಅವರು ಸತತ ಯಾವತ್ತೂ ಕೂಡ ಪ್ರತಿದಿನ ಪೋಷಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಹಾಗೂ ಶರಣಪ್ಪ ಕೊಟಗಿ ಅವರಿಗೆ, ಶ್ರೀ SS ಅರಸ್ನಾಳ್ ಅವರಿಗೆ, ಕಾಶಿನಾಥ್ ಬೆಳಿಮಗದವರಿಗೆ, ಶೋಭಾ ಮೇಟೇನ್ ಮೇಡಮ್ ಅವ್ರಿಗೂ ಹಾಗೂ ಕೊಟ್ರೇಶ್ ಅವ್ರಿಗೂ, ಹೀಗೆ ಅನಂತವಾಗಿ ವೇದಿಕೆ ಮೇಲೆ ಅಲಂಕರಿಸಿದ ಎಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಸಾಹಿತಿಗಳು, ಸಾಹಿತ್ಯ ಪ್ರೇಮಿಗಳು, ಕನ್ನಡ ಅಭಿಮಾನಿಗಳು ಹಾಗೂ ಈ ಕಾಲೇಜಿನ ವಿದ್ಯಾರ್ಥಿ ವೃಂದದವರಿಗೆಲ್ಲರಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನನ್ನನ್ನು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ಎಷ್ಟರ ಮಟ್ಟಿಗೆ ಹೇಳೋದು ನನಗೆ ಗೊತ್ತಿಲ್ಲ. ಈ ಸ್ಥಾನ ನನಗೆ ದೊರಕಿದ್ದು ಗುರು ಹಿರಿಯರ ಆಶೀರ್ವಾದ ಹಾಗೂ ಇವರೆಲ್ಲರ ಕನ್ನಡಮ್ಮನ ಆಶೀರ್ವಾದ ಹರಕೆ ಅಂತ ತಿಳ್ಕೊಂಡು ಕರಮುಗಿದು ತಮ್ಮ ಮುಂದೆ ನಾನು ವಿನೀತರಾಗಿ ನಿಂತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಕನ್ನಡ ಭಾಷೆಯ ಬಗ್ಗೆ ಈಗ ನಮ್ಮ ಹಿರಿಯ ಅಕ್ಕನವ್ರು ಹೇಳಿದ್ರು, ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ ಇದು ಅದು ಯಾವ ರೀತಿ ಬೆಳೆದು ಬಂದಿದೆ ಅಂತ ಹೇಳಿ. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿನೂ ಹೌದು, ಈಗ ಆಂಗ್ಲ ಶಿಕ್ಷಕಿಯಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆದರೆ ಕನ್ನಡ ಅಂದರೆ ತುಂಬ ಅಭಿಮಾನ ಕನ್ನಡದ ಬಗ್ಗೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಇವತ್ತು ಆ ಕಾರ್ಯಕ್ರಮ ಇಲ್ಲಿ ಗದಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಗದಗ ಕೂಡ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಹಾಗೂ ಧಾರ್ಮಿಕವಾಗಿ ಬಹಳಷ್ಟು ಕರ್ನಾಟಕದಲ್ಲಿ ಹೆಸರು ಪಡೆದಂಥ ರಾಜ್ಯ. ಇಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರೋದು ತುಂಬ ಹೆಮ್ಮೆಯಾದಂಥ ವಿಷಯ. ಕನ್ನಡ ಸಾಹಿತ್ಯಕ್ಕೆ ಈ ಗದಗ ಜಿಲ್ಲೆಯಿಂದ ಮಹಾನ್ ರತ್ನಗಳ ಕೊಡುಗೆ ಆಗಿದೆ. ನಮಗೆ ಗದುಗಿನ ಭಾರತವನ್ನು ನೀಡಿದಂತಹ ಕುಮಾರವ್ಯಾಸ, ಪ್ರಭುಲಿಂಗ ಲೀಲೆಯನ್ನು ನೀಡಿದಂತಹ ಚಾಮರಸ ಹಾಗೂ ಸಮನ್ವಯ ಕವಿ, ಸುನೀತಗಳ ಚಕ್ರವರ್ತಿ ಹೆಸರಾದಂತಹ ಚನ್ನವೀರ ಕಣ್ವಿಯವರು ಹಾಗೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಡುವಂಥ ಕರ್ನಾಟಕ ಏಕೀಕರಣ ಗೀತೆಯನ್ನು ಬರೆದಂತಹ ಹುಯಿಗೋಳ್ ನಾರಾಯಣರವರು ಕೂಡ ಈ ಗದಗ ಜಿಲ್ಲೆಯವರೇ. ಅದೇ ರೀತಿ ರಾಮಶ್ರೀ ಮುಗುಳಿಯವರು, ನಾವೆಲ್ಲ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಓದಿಯೇ ಬೆಳೆದಂಥವರು ಅವರು. ಮತ್ತು ಮುಂಡರಗಿಯ ಕೂಡ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಬಹಳಷ್ಟು ಹೆಮ್ಮೆ. ಮುಂಡರಗಿಯನ್ನು ನಾನು ನೋಡಿರಲಿಲ್ಲ. ಈ ಕಾರ್ಯಕ್ರಮದ ಸೇವೆ ಇಲ್ಲಿ ಬರುವಂಥ ಒಂದು ಭಾಗ್ಯ ನನ್ನದಾಯಿತು. ಮುಂಡರಗಿಯ ಭೀಮರಾವ್ ಅವರು ಕೂಡ ಬಹಳಷ್ಟು ಪ್ರಸಿದ್ಧವಾದ ಸ್ವಾತಂತ್ರ್ಯ ಕಾಲದ ಹೋರಾಟದಲ್ಲಿ. ಅದೇ ರೀತಿಯಾಗಿ ಡಾಕ್ಟರ್ ಗಿರಟಿ ಗೋವಿಂದರಾಜ್ ಅವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣ್ಯ ವಿಮರ್ಶಕರು. ಅವರ ವಿಮರ್ಶೆ, ಅವರ ಸಾಹಿತ್ಯ ಈ ಮುಂಡರಗಿಯಿಂದ ಬೆಳೆದಂಥದ್ದು. ಅದೇ ರೀತಿಯಾಗಿ ಇಲ್ಲಿನ ಗದಗಿನ ತೋಂಟದಾರ್ಯ ಮಠ ಸಾಹಿತ್ಯ, ಸಂಗೀತ, ಧರ್ಮ ಹಾಗೂ ದಾಸೋಹಕ್ಕೆ ಹೆಸರುವಾಸಿಯಾದಂತಹ ಕೇಂದ್ರ.
ಇಲ್ಲಿರುವಂತಹ ಮುಂಡ್ರಗಿ ಅನ್ನದಾನೇಶ್ವರ ಸಂಸ್ಥಾನ ಮಠ ಸಾಂಸ್ಕೃತಿಕ ಬೆನ್ನೆಲುಬು ಹೌದು. ಶ್ರೀ ಶಿವಯೋಗಿಗಳು ಅನ್ನದಾಸೋಹ, ಜ್ಞಾನದಾಸೋಹ ಹಾಗೂ ಸಾಹಿತ್ಯ ಕ್ರಾಂತಿಯ ಮೂಲಕ ಇಡೀ ಲೋಕಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಬರೆದಂಥ ಗ್ರಂಥಗಳು ಇವತ್ತು ಯೂನಿವರ್ಸಿಟಿಯಲ್ಲಿ ಅಭ್ಯಾಸಕ್ಕೆ ಆಗಿದ್ದಾರೆ. ಅವ್ರು ಹೇಳಿದ್ರು ಅವರ ಪುಸ್ತಕಗಳನ್ನ ಅಧ್ಯಯನ ಮಾಡಿ 5 ಜನ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರು. ಎಷ್ಟು ಹೆಮ್ಮೆಯ ವಿಷಯ. ಇವತ್ತು ಅವರನ್ನು ನಾವು ವೇದಿಕೆಯಲ್ಲಿ ಕಂಡದ್ದು, ಅವರ ಆಶೀರ್ವಾದಕ್ಕೆ ನಾವು ಪಡೆದುಕೊಂಡು ಕೂಡ ನಮ್ಮ ಭಾಗ್ಯವೆಂದೇ ಪರಿಗಣಿಸ್ತೇನೆ. ಹಾಗೆ ಇವತ್ತಿನ ಕನ್ನಡ ಸಾಹಿತ್ಯ ಚುಟುಕುಗಳನ್ನು ಅವರು 3000ಕ್ಕಿಂತ ಹೆಚ್ಚು ಚುಟುಕುಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಚುಟುಕು ಭೂಷಣ ಪ್ರಶಸ್ತಿಗೆ ಸನ್ಮಾನಿತರಾಗಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವಾಗ ಅಕ್ಕನವ್ರು ಹೇಳಿದ್ರು ಅದಕ್ಕೆ ಕರ್ನಾಟಕ ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತಾರವಾಗಿದೆ ನಾನು ಹೇಳೋದಿಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜಮಾರ್ಗದಲ್ಲಿರುವಂತೆ ಕಾವೇರಿ, ನಮ್ಮ ಗೋದಾವರಿ ನಾಡದ ಕನ್ನಡದೋಳು, ಇಷ್ಟು ವಿಶಾಲವಾದ ಕನ್ನಡ ರಾಜ್ಯ. ಹಾಗಾದ್ರೆ ನಾವು ಕನ್ನಡಿಗರು ಎಂಥವ್ರು ಅಂತಂದ್ರೆ ಸಾಹಿತ್ಯ ರಚನೆಯಲ್ಲಿ ಕುರಿತೋದದೆಯಂ ಕಾವ್ಯ ರಚನೆ ಮಾಡಬಲ್ಲಂಥವ್ರು. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಂಡ ಮತಿಗಳು ನೋಡ್ರಿ. ನಮ್ಮ ಸಾಹಿತ್ಯ, ಜನಪದ ಸಾಹಿತ್ಯ, ವಚನಕಾರರೆಲ್ಲ ಬರೆದು ಯಾವುದೇ ಯೂನಿವರ್ಸಿಟಿಯಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಅವ್ರ ಪದ್ಯವನ್ನು ಬರೆದವರೆಲ್ಲ ಕುರಿತೋದದೆ. ಮತ್ತೆ ನಮ್ಮ ಕುಮಾರವ್ಯಾಸ 1 ಅಕ್ಷರ ಬರೆದಂತೆ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಮುಗಿವರೆಗೂ ಗದಗಿನ ಭಾರತವನ್ನು ರಚಿಸಿದಂತಹ ಕವಿ. ಅಂತ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಈ ಸಮ್ಮೇಳನ ಇಟ್ಕೊಂಡಿದ್ದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಕನ್ನಡ ಎಂಥ ಭಾಷೆ? ಕಸ್ತೂರಿ ಕನ್ನಡ, ಸವಿಗನ್ನಡ, ಸವಿಗನ್ನಡ. ನಮ್ಮ ನಾಡು ಕರ್ನಾಟಕ, ನಾವೆಲ್ಲ ಹೆಮ್ಮೆ ಪಡ್ಬೇಕು ಮಕ್ಕಳೇ. ಸಭೆ ಪ್ರಾರಂಭವಾದಾಗ ಎಲ್ಲ ಮಕ್ಕಳು ಇದ್ರು, ನಂಗೆ ಬಹಳ ಸಂತೋಷ ಆಗಿತ್ತು. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ನನ್ನ ಕನ್ನಡ ನಾಡಿನ ನಾವೀಗ ಕನ್ನಡದ ಬಗ್ಗೆ ಹೆಮ್ಮೆ ಪಡ್ರಿ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಕನ್ನಡ ಭಾಷೆಯಲ್ಲಿ ಏನಿದೆ, ಎಂಥ ಸಂಪತ್ತಿದೆ. 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದೋದಕ್ಕೆ ಸಾಧ್ಯ, ಅನ್ಯ ಭಾಷೆಗಳಿಲ್ಲ. ಕನ್ನಡ ಭಾಷೆ ಮಾತ್ರ ಈ ಶ್ರೇಷ್ಠತೆಯನ್ನು ಪಡೆದಬೇಕಾದ್ರೆ ನನ್ನ ಕನ್ನಡ ಎಷ್ಟು ಶ್ರೇಷ್ಠ ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಅವಾಗಲೇ ಅವ್ರು ಹೆಮ್ಮೆ ಪಡ್ತಾರೆ, ಅವಾಗಲೇ ಅವ್ರು ಕನ್ನಡವನ್ನು ಮಾತಾಡ್ತಾರೆ. ನಾವು ಕನ್ನಡ ಮಾತಾಡ್ರಿ ಅಂದ್ರೆ ಯಾಕೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಇಷ್ಟು ಮಕ್ಕಳು ಕನ್ನಡ ಬಗ್ಗೆ ಕೇಳ್ತಾರಂತೆ, ನಂಗೆ ಬಹಳ ಸಂತೋಷವಾಗಿತ್ತು. ಆದ್ರೆ ಇಷ್ಟು ಜನ ಉಳ್ಕೊಂಡಿದ್ದೀರಿ, ಸಂತೋಷ. ನಮ್ಮ ಕುವೆಂಪುರವ್ರು ಅವ್ರು ಹೇಳ್ತಾರೆ, ಕನ್ನಡ ಸೇವೆಯನ್ನು ಮಾಡಿದ್ರೆ, ಕನ್ನಡ ಮಾತನಾಡಿದ್ರೆ ನಮ್ಮ ಜೀವನ ಯಾವ ರೀತಿ ಪುನೀತ ಆಗ್ತದೆ ಅನ್ನೋದಕ್ಕೆ ಅವ್ರು ಮಾಡ್ತಾರೆ. ಕನ್ನಡಕ್ಕಾಗಿ ನೀ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ. ಕನ್ನಡಕ್ಕಾಗಿ ಕೊರಳೆತ್ತು, ನಿನ್ನ ಕಂಠ ಪಾಂಚಜನ್ಯ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದ್ರು ಸಾಕು, ಗೋವರ್ಧನಗಿರಿ. ಇನ್ನೇನ್ರಿ ಬೇಕು ನಮಗೆ? ಕನ್ನಡ ಮಾತನಾಡಿದ್ರೆ, ಕನ್ನಡ ಬರೆದ್ರೆ, ಕನ್ನಡ ಉಸಿರಾದ್ರೆ ನಮಗೆ ದೇವರೇ ಬಂದು ಬರ್ತಾನೆ. ಅದಕ್ಕೆ ಕಾರಣ ಇವತ್ತು ಸಾಹಿತ್ಯದಲ್ಲಿ ಕೆಲವಾರು ಕೃತಿಗಳನ್ನು ರಚಿಸಬಹುದು. ಇಂಥ ಒಂದು ಸ್ಥಾನ ನನಗೂ ಕೂಡ ಲಭ್ಯವಾಗಬೇಕಾದ್ರೆ ಆ ಕನ್ನಡ ಮಾತೆಯೇ ಕಾರಣ. ಅದಕ್ಕೆ ಧನ್ಯವಾದಗಳು ಕನ್ನಡ ಮಾತೆ. ಆ ರಾಜರಾಜೇಶ್ವರಿ ಸೇವೆಯನ್ನ ನಾವೆಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತೀನಿ. ಆವಾಗ ನಮ್ಮ ಯೋಗೇಶ್ವರಿ ಅಕ್ಕನವ್ರು ಹೇಳಿದ್ರು, ನಮ್ಮ ಕನ್ನಡ ಸಾಹಿತ್ಯ ಬಹಳಷ್ಟು ಇತಿಹಾಸವನ್ನ ಪುರಾತನ ಹೊಂದಿದೆ. ಹಲ್ಮಿಡಿ ಶಾಸನದಲ್ಲಿಯೇ ನಾವು ನಮ್ಮ ಸಾಹಿತ್ಯ ರಚನೆಯನ್ನು ಕಾಣ್ತಾ ಇದ್ದೇವೆ. ಅಲ್ಲಿ ಕಪ್ಪೆ ಆರ್ಯಭಟ್ಟನ ಒಂದು ತ್ರಿಪದಿ, ಸಾಧುಗೆ ಸಾಧು, ಮಾಧುರ್ಯಗೆ ಮಾಧುರ್ಯಂ, ಭಾಗಿ ಪಕಳಿಗೆ ಕಲಿಯುವ ವಿಪರೀತನ್ ಅನ್ನುವಂಥ ಚುಟುಕು ತ್ರಿಪದಿ ನಮ್ಗೆ ಅಲ್ಲೇ ಕಂಡು ಬರ್ತಾ ಇದೆ. ಆದರೆ ಈ ಸಾಹಿತ್ಯ ಬೆಳೆದು ಬಂದರೆ ನಮ್ಮ ಮಹಿಳೆಯರು ಯಾಕೆ ಬೆಳೆದಿಲ್ಲ? ಅದಕ್ಕೆ ಹಲವಾರು ಸಮಸ್ಯೆಗಳಿವೆ. ಅಲ್ಲೊಬ್ಬ ಇಲ್ಲೊಬ್ಬ ನಾವು ಮಹಿಳೆಯರನ್ನ ಕಾಣ್ತೇವೆ. ಆಗಲೇ ಅಕ್ಕನವ್ರು ಹೇಳಿದಂತೆ ಅತ್ತಿಮಬ್ಬೆ ಅವಳು ರಚನೆಯನ್ನ ಮಾಡಿದ ಬಗ್ಗೆ ನಮಗೆ ಭಾಗಿಲ್ಲ. ಆದರೆ ಪೊನ್ನನ ಕವಿಯಿಂದ, ಪೊನ್ನನ ಅಂತ ಹೇಳಿದ್ರೆ ಶಾಂತಿ ಪುರಾಣವನ್ನು ಬರೆಸಿಸಿ ಅದನ್ನು ರಚನೆ ಮಾಡೋದಕ್ಕೆ ಅವಳೇ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು 1000 ಪ್ರತಿಗಳನ್ನ ಮಾಡಿ ಹಂಚಿದ್ರು. ನೋಡ್ರಿ, ಪುಸ್ತಕವನ್ನು ಹಂಚುವಂಥ ಕೆಲಸ, ಅದನ್ನು ಪೋಷಣೆ ಸಾಹಿತ್ಯ ಪೋಷಣೆ ಮಾಡುವಂಥ ಕೆಲಸವನ್ನ ನಮ್ಮ ಅತ್ತಿಮಬ್ಬೆ, ಅದಕ್ಕಾಗಿ ಅವಳಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಹೆಸರು ಕೂಡ ಬಂದಿದೆ. ಇಂಥ ಒಂದು ಕೆಲಸನ ಆ ಕಾಲದಲ್ಲಿ ನಮ್ಮ ಮಹಿಳೆ ಮಾಡಿದ್ಲು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮುಂದೆ ನಮಗೆ ಅನೇಕ ಜನ ಕವಿಗಳು ಸಿಗ್ತಾರೆ, ವಚನಕಾರರು ಸಿಗ್ತಾರೆ. ಈಗ ನಮಗೆ ಚುಟುಕು ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಚುಟುಕಿನ ಬಗ್ಗೆ ಅಜ್ಜಾರ್ ಬಹಳ ಚೆನ್ನಾಗಿ 1-2 ಚುಟುಕುಗಳನ್ನು ಕೂಡ ಹೇಳಿದರು. ನಮಗೆ ಚುಟುಕು ಸಾಹಿತ್ಯದ ಚುಟುಕು ಅಂದರೇನು ಅಂತ ಹೇಳಿದವರು. ಚಿಕ್ಕ ಚೊಕ್ಕ, ನೇರ ದಿಟ್ಟ. ನೋಡಿ, ಕೆಲವೊಂದು ಪದಗಳಾಗಿರ್ಬೋದು, ಕೆಲವೊಂದು ಸಾಲುಗಳಾಗಿರ್ಬೋದು, ಆ ಸಾಲುಗಳಲ್ಲಿ ಒಂದು ಮನಸ್ಸಿನ ತೊಳಲಾಟವನ್ನಿರ್ಬೋದು, ಸಮಾಜದ ಹಾಗೂ ಅವಳ ಜೀವನದಲ್ಲಿ ಬರುವಂತಹ ಜಂಜಡಗಳ ತೆಗಿರ್ಬೋದು, ಸ್ವಚ್ಛವಾಗಿ, ಸಂಕ್ಷಿಪ್ತವಾಗಿ, ಆದರೆ ಸ್ಪಷ್ಟವಾಗಿ ಮಾತುಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗುವಂತಹ ಒಂದು ಸಾಹಿತ್ಯ ಪ್ರಕಾರವೇ ಚುಟುಕು. ಆ ಚುಟುಕು ಅನ್ನೋ ಹೆಸರೇನೆ ತುಂಬ ಅರ್ಥಪೂರ್ಣವಾಗಿದೆ. ಎಲ್ಲ ಅರ್ಥವನ್ನು ಕೂಡ ಚುಟುಕು ಅನ್ನೋ ಶಬ್ದವೇ ಎಕ್ಸ್ಪ್ರೆಸ್ ಮಾಡುವಂತಿದೆ ಅಂತ ಒಂದು ಸಾಹಿತ್ಯವನ್ನು ರಚಿಸಿದ್ರು. ಹಾಗಾದರೆ ಚುಟುಕು ಸಾಹಿತ್ಯವನ್ನು ನಮ್ಮ ಮಹಿಳೆಯರು ಯಾರು ರಚನೆ ಮಾಡಿದ್ರು ನೋಡಿದಾಗ ವಚನಕಾರ್ತಿಯರು ನಮಗೆ ಕಂಡು ಬರ್ತಾ ಇದೆ. ಫಸ್ಟ್ ಚುಟುಕುಗಳ ಪ್ರಾರಂಭ ಹೋಗಿದ್ದು ಅಲ್ಲಿಂದನೇ. ಮೊದಲ ವಚನಕಾರ್ತಿ ನಮ್ಮ ಅಕ್ಕ ಮಹಾದೇವಿ.
ಅವಳ ವಚನ, ಅವಳ ಸಾಹಿತ್ಯ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ನಮ್ಮ ಚನ್ನಮಲ್ಲಿಕಾರ್ಜುನ್ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಮಹಿಳಾ ಸಾಹಿತ್ಯವಾಗಿರೋದ್ರಿಂದ ಸ್ವಲ್ಪ ಮಹಿಳೆಯರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ಅಕ್ಕಮಹಾದೇವಿ ವಚನ ಎಷ್ಟು ಶ್ರೇಷ್ಠ ಇತ್ತು ಅನ್ನೋದಕ್ಕೆ ಒಂದು ಚನ್ನಬಸವಣ್ಣನವ್ರ ಒಂದು ವಚನ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕನ 1 ವಚನ ನಿರ್ವಚನ ಕಾರಣ ಅಂತ ಹೇಳ್ತಾರೆ. ಜೋರಾಗಿ ಚಪ್ಪಾಳೆ ಹಾಕಬೇಕು. ಇಲ್ಲಿ ಯಾರೂ ಶ್ರೇಷ್ಠ, ಯಾರೂ ಕನಿಷ್ಠರಲ್ಲ. ಪ್ರಭುದೇವರು ಶೂನ್ಯ ಶಮಾಸನಾಧೀಶರು ಮತ್ತು ಚನ್ನಮಲ್ಲಿಕಾರ್ಜುನ ಜ್ಞಾನದಾಸೋಹಿ, ಎಂಥ ಜ್ಞಾನ ಪಂಡಿತರು, ಇದರಲ್ಲಿ ಯಾರೂ ಹೆಚ್ಚು ಕಡಿಮೆ ಅಲ್ಲ. ಆದರೆ ನಮ್ಮ ಅಕ್ಕನ ಸಾಹಿತ್ಯ, ನಮ್ಮ ಅಕ್ಕನ ವಚನದಲ್ಲಿ ಅಂಥ ಸಮರ್ಪಣಾ ಭಾವ, ಭಕ್ತಿಯ ಪರಾಕಾಷ್ಠೆ, ಶಬ್ದಗಳ ಸಮತೋಲನ, ಅವಳ ಭಾವಗಳ ಸ್ಪಷ್ಟೀಕರಣ ಅದರಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಷ್ಟು ತುಂಬಿ ಅವಳ ಪಠ್ಯ ವಚನ ಆ ರೀತಿ ಬಂದಿದ್ದಕ್ಕೇ ಚನ್ನಬಸವಣ್ಣವರು ಆ ರೀತಿ ಅವಳ ವಚನವನ್ನ ತೂಗಿದ್ರು. ಅದು ನೋಡ್ರಿ ಹೆಣ್ಣು ಮಕ್ಕಳೇ, ನಾನು ಹೇಳೋದು, ನೀವು ಕೂಡ ಸಾಹಿತ್ಯವನ್ನು ಓದ್ರಿ, ಸಾಹಿತ್ಯವನ್ನು ಅಧ್ಯಯನ ಮಾಡ್ರಿ, ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳ್ರಿ. ಯಾವ ಮಹಿಳೆಯೂ ಹೆಣ್ಣು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ. ನೋಡ್ರಿ, ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜ. ಮೊದಲನೇದಲ್ಲಿ ಹೆಚ್ಚು ಜನ ಪುರುಷರೇ ಸಾಹಿತ್ಯವನ್ನು ರಚನೆ ಮಾಡ್ಕೊಂಡು ಬಂದಿದ್ದಾರೆ, ಮಹಿಳೆಯರು ರಚನೆ ಮಾಡ್ತಾರೆ. ಅದಕ್ಕೆ ಅಡುಗೆ ಮನೆ ಸಾಹಿತ್ಯ ಅಂತ ಪಟ್ಟವನ್ನು ಕಟ್ಬಿಟ್ಟಿದ್ದಾರೆ. ಅದಕ್ಕೆ ಆ ರೀತಿ ಅನಿಸ್ಕೋಬೇಡ್ರಿ. ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ಸಾಹಿತ್ಯದಲ್ಲಿ ತೊಡಗಿಕೊಳ್ಬೇಕಂತ ಈ ಸಭೆಯ ಮೂಲಕ ನಾನು ತಮಗೆಲ್ಲ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಗಿರಿಜಾ ಮಾಲಿ ಪಾಟೀಲ್ ಅನ್ನುವಂಥವ್ರು ಕೂಡ ಶ್ರಾವಣ ಜೀವಭಾವಗಳ ಸಮ್ಮಿಲನ ಅನ್ನುವಂತಹ ಚುಟುಕು ಸಾಹಿತ್ಯವನ್ನು ಬರೆದಿದ್ದಾರೆ. ಡಾಕ್ಟರ್ ಎಸ್ ಅನಸೂಯ ಕಂಪನಹಳ್ಳಿ ಅನ್ನೋರು ಕೂಡ ಚುಟುಕು ಸಾಹಿತ್ಯದ ಇತಿಹಾಸ ಮತ್ತು ಬೆಳವಣಿಗೆಯನ್ನು ಬರೆದಿದ್ದಾರೆ. ಹೀಗೆ ಚುಟುಕು ಸಾಹಿತ್ಯದಲ್ಲಿ ಕೆಲಸ ಮಾಡಿದಂಥ ಅನೇಕ ಮಹಿಳೆಯರಿದ್ದಾರೆ. ಅದರಲ್ಲಿ ಟಿ ಸುನಂದಮ್ಮ ತಾವೆಲ್ಲ ಕೇಳಿರ್ಬೋದು. ಅವರು ಲೇಖಕಿ, ಕಾದಂಬರಿಗಾರ್ತಿ. ಅವರು ಕೂಡ ಅನೇಕ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಅಲ್ಲಿ ಸರ್ವಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಚುಟುಕು ಸಾಹಿತ್ಯವನ್ನ ಅವರು ಹಾಸ್ಯವಾಗಿ, ಅವ್ರು ಸ್ವಲ್ಪ ಸಾಹಿತ್ಯ ವಿಡಂಬನಾತ್ಮಕ ಜೊತೆಗೆ ಹಾಸ್ಯವಾಗಿಯೂ ಇದು ಮಾಡಿ ಸಾಹಿತ್ಯದ ಚುಟುಕು ಸಾಹಿತ್ಯವನ್ನು ಮೇಲುಗಳಿಸೋದಕ್ಕೆ ಕೂಡ ಅವರು ಕಾರಣಕರ್ತರಾಗಿದ್ರು. ಮತ್ತೆ ನನಗೆ ಇತ್ತೀಚೆಗೆ ಇರುವಂಥ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ ಅವರು, ಅವರ ಚುಟುಕುಗಳು ಕೂಡ ಬಹಳಷ್ಟು ಪ್ರಸಿದ್ಧ. ನನಗೆ ಒಂದು ಅವ್ರ ಚುಟುಕು ತುಂಬಾ ಸೇರಿತು. ಏನಂದ್ರೆ ಭ್ರೂಣ ಹತ್ಯೆಯನ್ನು ಖಂಡಿಸಿ, ಅಂದ್ರೆ ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನ ಹಾಗೂ ತಲ್ಲಣಗಳನ್ನ ಯಾವ ರೀತಿ ಚುಟುಕಿನ ಮೂಲಕ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದಕ್ಕೆ ಮಾಲತಿ ಪಟ್ಟಣ್ ಶೆಟ್ಟಿ ಅವರ ಒಂದು ವಚನ. ನನ್ನ ಉಸಿರನ್ನೇ ಉಡುಗಿಸದಿರೋ ಅಮ್ಮ, ನನ್ನ ಉಸಿರನ್ನೇ ಉಡುಗಿಸದಿರೋ ಅಮ್ಮ, ನಾನು ಕೇವಲ ಮಾಂಸದ ಮುದ್ದೆಯಲ್ಲ, ನಾನು ಕೇವಲ ಮಾಂಸದ ಮುದ್ದೆಯಲ್ಲ, ನಿನ್ನದೇ ರಕ್ತದ ಕುಡಿ. ನನಗೂ ಬದುಕುವ ಹಕ್ಕಿದೆ, ನನಗೂ ಬದುಕು ಹಕ್ಕಿದೆ. ನೋಡ್ರಿ, ಆ ಮಾಂಸನೇ ಭ್ರೂಣನ ಎದ್ದು ಮಾತಾಡ್ತಾ ಇದ್ದೇನು, ನನ್ನ ಉಸಿರನ್ನ ಉಡುಗಿಸಬೇಡ ಅಮ್ಮ, ನಾನು ನಿನ್ನದೇ ರಕ್ತದ ಕುಡಿ, ನನಗೂ ಬದುಕು ಹಕ್ಕಿದೆ ಅಂತ ಅಲ್ಲಿಂದ ಕೂಗ್ತಾ ಇದ್ದೇನೋ ಅನ್ಸುತ್ತೆ. ಈ ರೀತಿ ಅದರ ಮಾತುಗಳನ್ನು ಸ್ಪಷ್ಟವಾಗಿ ನಾವು ಚುಟುಕುಗಳ ಮೂಲಕ ವ್ಯಕ್ತಪಡಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಅದೇ ರೀತಿಯಾಗಿ ಅನ್ನದಾನೇಶ್ವರ ಶ್ರೀಗಳವರ ಒಂದು ವಚನ. ಅವರು ಮಾತಿನಲ್ಲಿ ಮುತ್ತು ಸುರಿದರೆ ಸಾಲದು, ಕೃತಿಯಲ್ಲಿ ಕರುಣ ತೋರಬೇಕು. ಕೇವಲ ಧರ್ಮದ ಜಪ ಮಾಡಿದರೆ ಸಾಲದು, ನೊಂದವರ ಸೇವೆಗೆ ಚಾಚಬೇಕು. ಕೇವಲ ಮಾತಾಡಿದ್ರೆ ನಡೆದಿಲ್ರಿ, ಮಾತ ಬಂಡವಾಳ ಆಗ್ಬೋದು, ಅದು ಮಾತು ಏನಬೇಕು, ಕೃತಿ ರೂಪದಲ್ಲಿ ಬಿಡಬೇಕು. ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ, ನಡೆ ನುಡಿ ಒಂದಾಗಬೇಕು, ಕೇವಲ ಅನುಭವವಾದರೆ ಸಾಲದು, ಅದನ್ನು ಅನುಭಾವವಾಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅನ್ನದಾಸೋಹಿಗಳು ಸಾವಿರಾರು ವಚನಗಳನ್ನು ಚುಟುಕುಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ಚುಟುಕನ್ನು ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಚುಟುಕು ಸಾಹಿತ್ಯದ ನಂತರ ಬರುವಂಥದ್ದು ನಮ್ಮ ಮಹಿಳೆಯರ ವಚನ ಸಾಹಿತ್ಯ. ನಾನು ಅಕ್ಕಮಹಾದೇವಿ ವಚನವನ್ನು ಹೇಳಿದೆ. ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಹಳಗನ್ನಡಲ್ಲಿ ಅತ್ತಿಮಬ್ಬೆ ಮಾತಾಯಿತು, ವಚನಕಾರ್ತಿಯರ ಮಾತುಗಳಾಯಿತು. ನಂತರ ಸ್ತ್ರೀ ಶಕ್ತಿ ಸಂವೇದನೆ 19ನೇ ಶತಮಾನದ ಕೊನೆಗೆ 20ನೇ ಶತಮಾನದ ಪ್ರಾರಂಭದಲ್ಲಿ ಸ್ವಲ್ಪ ಮಹಿಳೆಯರು ಸಾಹಿತ್ಯದಲ್ಲಿ ತೊಡಗಿದಂತ ಕಂಡು ಬಂತು. ಆಗ ನನ್ನ ಮಹಿಳೆಯರು ಇದು ಯಾಕೆ ಸಾಹಿತ್ಯ ರಚನೆ ಮಾಡಲಿಲ್ಲ? ಇದಕ್ಕೆ ಅನೇಕ ಸಮಸ್ಯೆಗಳಿದಾವೆ. ಮೊದಲಿದ್ದಾಗೆ ಅವಳಿಗೆ ವಿದ್ಯಾಭ್ಯಾಸ ಇಲ್ಲ, ನಮ್ಮದು ಪುರುಷ ಪ್ರಧಾನ ಸಮಾಜ, ಅವಳು ಕೇವಲ ಕುಟುಂಬದಲ್ಲಿ ಮಾತ್ರ ಸೀಮಿತ, ಅವಳ ವ್ಯವಹಾರ, ಅವಳ ಚಟುವಟಿಕೆಗಳೆಲ್ಲ ಕುಟುಂಬಕ್ಕೆ ಸೀಮಿತ, ಮತ್ತು ಸಮಾಜದ ಹೊರಗೆ ಬಂದು ಮಾತನಾಡುವ ಸ್ವಾತಂತ್ರ್ಯ ಅವಳಿಗೆ ಇರಲಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಅವಳು ಸಾಹಿತ್ಯ ಕ್ರಿಯೆಯಲ್ಲಿ ತೊಡಗಿಕೊಂಡದ್ದು ನಮಗೆ ಕಂಡು ಬರ್ತಾ ಇಲ್ಲ, ದಾಖಲೆ ಆಗ್ತಾ ಇಲ್ಲ. ಆದರೆ ಅವಳು ಹಿನ್ನಡೆಯಾಗಿ ಕಾರ್ಯವನ್ನು ನಡೆಸಿದ್ಲು ಅಂತ ಹೇಳ್ತು. ಇನ್ನು ನಮ್ಮ ಜನಪದ ಸಾಹಿತ್ಯವನ್ನು ನಾವು ನೋಡಿದಾಗ ನಮ್ಮ ಗರತಿ ಹಾಡುಗಳು, ಅವಳು ಹುಟ್ಟುವಾಗ, ಬೀಸುವಾಗ, ಮಕ್ಕಳನ್ನು ಮಲಗಿಸುವಾಗ ತನ್ನದೇ ಆದ ಸ್ವಂತ ಅನುಭವ, ಅವಳು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತೋಳಲ್ಲ, ಸಾಹಿತ್ಯವನ್ನು ಅಭ್ಯಾಸ ಮಾಡಿದಂಥವಳಲ್ಲ,
ಆದರೆ ಎಷ್ಟು ಸುಲಭವಾಗಿ ಎಷ್ಟು ಪ್ರಾಸಬದ್ಧವಾಗಿ ಅವಳು ತನ್ನ ಗೀತೆಗಳನ್ನ ರಚಿಸ್ತಾಳಂತಿದೆ. ಒಂದು ಉದಾಹರಣೆ ನೋಡ್ರಿ, ಅವರು ಕಲ್ಲನ್ನು ಬಿಸು ಕಲ್ಲು ಕುಟ್ಟು ಕಲ್ಲು ಏನು ಬಳಸ್ತೇವಲ್ಲ ಅದು ಕಲ್ಲಂಗಿಲ್ಲ, ಅದರಲ್ಲೂ ದೈವವನ್ನು ಕಂಡ್ರು ಅವರು. ಅವ್ರದ್ದು ಒಂದು ಮಾತು, ಕಲ್ಲಮ್ಮ ಮಾತಾಯಿ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದರಮ್ಮ. ನೋಡ್ರಿ, ಬಿಸು ಕಲ್ಲು ರುಬ್ಬುವಾಗ ಹೇಳ್ತಾಳ ಕಲ್ಲಮ್ಮ ಮಾತಾಯಿಯ, ಕಲ್ಲಿಗೆ ಮಾತಾಯಿ ಅಂತ ಹೇಳ್ತಾಳೆ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ರಾಗಿ ಒಳಗೆ ಹಾಕ್ತಾಳಂದ್ರೆ ಅದು ಕಲ್ಲಿನೊಳಗೆ, ಅದಕ್ಕೆ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದರಮ್ಮ. ಈಗಿನ ರಾಗಿಯನ್ನು ಮೆದ್ದು ಜಲ್ಲ ಜಲ್ಲನೆ ಸುತ್ತಲ ಹಿಟ್ಟನ್ನು ಉದುರಿಸುವಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಕೆ ಏನು ಮಾಡ್ತಾಳೆ, ಬೀಸೋದನ್ನು ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಅದ್ಭುತವಾಗಿ ಎರಡು ಸಾಲುಗಳು, ಎಷ್ಟು ಚೆನ್ನಾಗಿದೆ ನೋಡ್ರಿ ಅಪ್ಪನ. ಅದೇ ರೀತಿಯಾಗಿ ಇನ್ನೊಂದು ಜನಪದ ಗೀತೆ, ಅದರಲ್ಲಿ ಪ್ರಾಸ ಹೇಗಿದೆ, ಅರ್ಥ ಹೇಗಿದೆ ನೋಡ್ರಿ. ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು, ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಬಳೆ ತಂಪು, ಭೀಮಾರತಿ ಎಂಬ ಬಳೆ ತಂಪು ಹಡೆದವ ನೀ ತಂಪು ನನ್ನ ತವರಿಗೆ, ನೀ ತಂಪು ನನ್ನ ತವರಿಗೆ. ನೋಡ್ರಿ, ಇದ್ರೊಳಗ ನಿಸರ್ಗದ ವರ್ಣನೆ ಬರ್ತೈತಿ. ಬ್ಯಾಸಗಿ ಒಳಗ ಬೇವಿನ ಮರ ಎಷ್ಟು ಉಪಯೋಗ ಐತಿ, ನೀರು ಎಷ್ಟು ಉಪಯೋಗ ಐತಿ, ಅಷ್ಟು ಮಹತ್ವ ಯೂಸ್ಫುಲ್ ಆಗಿರುವಂಥದ್ದು ಮತ್ತಷ್ಟು ಶ್ರೇಷ್ಠವಾಗಿರುತ್ತದೆ. ತಾಯಿ, ನನ್ನ ತಾಯಿ ಹಡೆದವ ಅಷ್ಟು ತಂಪು ನನ್ನ ತವರು ಮನೆಗೆ ಅಂತ ಅವಳು ಹೆಮ್ಮೆಯಿಂದ ಹೇಳ್ತಾಳೆ. ಆಡು ಮಾತೊಳಗೆ ಸುಲಭವಾಗಿ ತನ್ನ ಭಾವನೆಗಳನ್ನು ಕಟ್ಟಿಕೊಡುವಂಥ ಈ ತ್ರಿಪದಿ ನಮ್ಮೆಲ್ಲ ಹೆಣ್ಣುಮಕ್ಕಳದ್ದು ಕೂಡ ಶ್ರೇಷ್ಠವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಆಗಲೇ ಹೇಳಿದೆ, ಸಾಹಿತ್ಯ ರಚನೆಗೆ ಬಹಳಷ್ಟು ತೊಂದರೆಗಳಿದ್ದು ಪುರುಷ ಪ್ರಧಾನ ಸಮಾಜ. ನಮ್ಮ ಮನು ಮಹರ್ಷಿ ಹೇಳ್ಬಿಟ್ಟಿದ್ದಾರೆ ಏನಂತೇಳಿ, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತೆ ಯೌವನೆ ಸ್ಥವಿರೇ ಕ್ರವಂತಿ ಪುತ್ರ. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಪತಿ, ಮುಪ್ಪಿನಲ್ಲಿ ಮಗ ಅವಳನ್ನು ಕಾಪಾಡಬೇಕು, ಅವಳನ್ನು ಸಲಹಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಇವತ್ತು ಯಾರೂ ಒಪ್ಪೋದಿಲ್ಲ. ಇವತ್ತು ಹೆಣ್ಮಕ್ಳಿಗೆ ಸ್ಥಾನ ಸಿಕ್ಕಿದೆ, ಸಂತೋಷ ಇದೆ ಅದ್ರ ಬಗ್ಗೆ. ಅಂದರೆ ಸ್ತ್ರೀಯನ್ನು ಒಬ್ಬರು ಜೋಪಾನ ಮಾಡಲೇಬೇಕು, ಅವಳು ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹೌದು, ನಮಗೂ ಸ್ತ್ರೀಗೆ ಒಬ್ಬ ಪುರುಷ ಬೇಕು, ಬಾಲ್ಯದಲ್ಲಿ ತಂದೆ ಬೇಕು, ಯೌವನದಲ್ಲಿ ಪತಿ ಬೇಕು, ಒಬ್ಬ ಮುಖ್ಯದಲ್ಲಿ ಮಗನೂ ಬೇಕು. ಆದರೆ ಅವಳು ಸ್ವತಂತ್ರವಾಗಿ ಬದುಕಬಲ್ಲಳು. ಇವತ್ತಿನ ಸಮಾಜದಲ್ಲಿ ನೋಡ್ರಿ, ಮನೆಯಲ್ಲಿ ತಂದೆ ಎಷ್ಟು ಮುಖ್ಯ, ಅದಕ್ಕಿಂತ ತಾಯಿ ಮನೆ ಮುಖ್ಯಸ್ಥ ತಂದೆ ಆಗಿರ್ತಾನೆ, ಆದರೆ ಸರ್ವಾಧಿಕಾರಿ ಗೃಹ ಮಂತ್ರಿ ಮಹಿಳೆಯೇ ಆಗಿರ್ತಾಳೆ. ಎಲ್ಲ ದೃಷ್ಟಿಯಲ್ಲಿ ಮಲ್ಟಿ ಟ್ಯಾಲೆಂಟ್ ವುಮನ್, ಅವಳು ಎಲ್ಲವನ್ನೂ ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿರ್ತಾಳೆ. ಅವಳಿಗೆ ಹೆಣ್ಮಕ್ಳಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ. ಅದಕ್ಕೆ ಹೆಣ್ಣು ಮಕ್ಕಳೇ ನೀವೆಲ್ಲ ಕಾರ್ಯದಲ್ಲಿ ಪಾಲ್ಗೊಳ್ರಿ. ಮತ್ತು ನಾವು ಒಂದು ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟೇವೆ. ಒಳ್ಳೆಯ ಒಂದು ಸಣ್ಣ ತಮ್ಮ ಇದ್ದ, ಅಕ್ಕ ಏನಾದರೂ ತಮ್ಮ ಬಿಸ್ಕೊಂಡಾಗ ನೀವು ಒಳ್ಳೆಯ ಆಗ್ತಾನ ಕೊಟ್ಟು ಬಿಡಿ ತಮ್ಮ. ಒಳ್ಳೆಯ ಮೊದಲು ಒಳ್ಳೆಯ ಶಬ್ದ ನಮ್ಮನ್ನು ಮೂಕರನಾಗಿ ಮಾಡಿಬಿಡು. ಒಳ್ಳೆಯ ಆಗ್ತಾನ ನೀನು ಕೊಟ್ಬಿಡಿ ತಮ್ಮ. ಇನ್ನು ಗಂಡನ ವಿಷಯ ಬಂದರೆ ಏನಾದರೂ ಕಷ್ಟ ಅಂತಂದು ಹೇಳಿದ್ರೆ ನೀವು ಒಳ್ಳೆ ಹೆಂಡತಿನ ಒಳ್ಳೆಯವರಾಗಿರ್ಬೇಕು, ಸುಮ್ಮಿದ್ದು ಬೇಡ, ಹೊಂದ್ಕೊಂಡು ತ್ಯಾಗ ಮಾಡಿ, ಅರ್ಥ ಮಾಡ್ಕೊ ಈ ಒಳ್ಳೆಯ ಪಟ್ಟೆ. ಅಂದರೆ ಮಗಳಾದರೆ ಮಗಳು ಕೂಡ ನನ್ನ ತಂದೆ ತಾಯಿಗೆ ಏನೇ ಇದ್ರು ನಾನು ಒಳ್ಳೆಯ ಮಗಳು, ನಾನು ಅದನ್ನು ಕೇಳಬಾರ್ದು, ನಾವು ಒಳ್ಳೆಯ ಮಗಳಾಗಿರ್ಬೇಕು. ಇದಕ್ಕೆ ಒಳ್ಳೆಯ ಅನ್ನೋ ಹಣೆಪಟ್ಟಿಯಿಂದ ನಾವೆಲ್ಲ ತಲೆ ಬಾಗ್ತಾ ಇದ್ದೀವಿ. ಹಾಗೆ ನಡ್ಕೊಳ್ಳೋಣ, ಅದು ನಮ್ಮ ಭೂಷಣ ಕೂಡ. ಆದರೆ ನಮಗೇನು ಬೇಕಾಗಿದೆ ಅದನ್ನು ನಾವು ಬೆಳೆಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಮಹಿಳೆಯರು ಪಡೆದುಕೊಳ್ಬೇಕು. ಅದು ಮಹತ್ವ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲ ಕಾದಂಬರಿಯನ್ನು ರಚಿಸಿದ್ದು ನಾವು ಇದುವರೆಗೂ 1913ರಲ್ಲಿ ನಂಜನಗೂಡು ತಿರುಮಲಾಂಬ ಅಂತ ತಿಳ್ಕೊಂಡಿದ್ವಿ. ಈಗ ಕೆಲವೊಂದು ಸಂಶೋಧನೆಯ ಪ್ರಕಾರ 1908ರಲ್ಲಿ ಶಾಂತಾಬಾಯಿ ನೀಲಗಾರ ಅನ್ನುವಂಥವರು ಕೂಡ ಸದ್ಗುಣಿ ಕೃಷ್ಣಾಬಾಯಿ ಅನ್ನುವಂಥ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಇತ್ತೀಚೆಗೆ ಕಂಡು ಬಂದಿದೆ. ಅಂದರೆ 1908ರಿಂದ ಕಾದಂಬರಿಗಳ ರಚನೆ ಮಹಿಳೆಯರು ಮಾಡ್ತಾ ಬಂದರು ಅನ್ನೋದನ್ನು ನಾವು ಕಂಡುಕೊಳ್ತಿದ್ದೇವೆ. ಕನ್ನಡ ಕಾದಂಬರಿಕಾರ, ಈಗ ಕಾದಂಬರಿಗಳು ಅಭ್ಯಾಸ ಕಡಿಮೆ ಆಗಿದೆ ಓದೋದು. ನಾವೆಲ್ಲ ಚಿಕ್ಕಂದಿನಿಂದ ಕಾದಂಬರಿಗಳನ್ನು, ಅನೇಕ ಕಾದಂಬರಿಗಳನ್ನು ಓದಿಯೇ ನಾವು ಸಮಾಜವನ್ನು ತಿಳ್ಕೊಂಡಿದ್ದು. ಈಗಿನ ಹಾಗೆ ಬೇರೆ ಬೇರೆ ಮಾಧ್ಯಮಗಳು ಅವಾಗ ನಮ್ಗೆ ಲಭ್ಯವಿರಲಿಲ್ಲ. ಸಮಾಜ ಅಂದ್ರೇನು, ಸಮಾಜದ ರೀತಿ ನೀತಿಗಳೇನು, ಹೇಗೆ ನಾವು ನಡ್ಕೋಬೇಕು ಅನ್ನೋದನ್ನು ನಾವು ಒಂದು ಪುಟ್ಟ ಮನೆಯಲ್ಲಿ ನಾವು ಕಲ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಾಗ ಕಾದಂಬರಿಗಳೇ ನಮಗೆ ಬಹಳಷ್ಟು ಮಾರ್ಗದರ್ಶನವಾಗಿದ್ದು. ಆ ರೀತಿ ತ್ರಿವೇಣಿ, ಎಂ.ಕೆ. ಇಂದಿರಾ, ಆರ್. ಕಲ್ಯಾಣಮ್ಮ, ಜಯದೇವ ನಿಗಾಡೆ, ಮಾಲ್ತಿಪಟ್ಟಿ, ಹೀಗೆ ಅನೇಕ ಕಾದಂಬರಿಗಳನ್ನು ನೋಡ್ತೇವೆ. ಕಾದಂಬರಿಕಾರರು ತುಂಬ ಉತ್ತಮವಾದಂಥ ಕಾದಂಬರಿಗಳನ್ನು ರಚಿಸಿ ನಮ್ಮ ಸಾಹಿತ್ಯ ಲೋಕಕ್ಕೆ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನೋಡ್ರಿ, ಇವರು ಯಾರು ಕೇವಲ ಕಥೆಗಳನ್ನು, ಕೇವಲ ಕಾದಂಬರಿಗಳನ್ನು ಬರೆದವರಲ್ಲ. ಕವನಗಳನ್ನು, ಚುಟುಕುಗಳನ್ನು, ಕಾದಂಬರಿಗಳನ್ನು, ಪ್ರವಾಸ ಸಾಹಿತ್ಯವನ್ನು, ವೈದ್ಯಕೀಯ ಸಾಹಿತ್ಯವನ್ನು, ವಿಜ್ಞಾನ ಸಾಹಿತ್ಯವನ್ನು, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೂಡ ಮಹಿಳೆಯರು
ಕೃಷಿಯನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅವರು ಇನ್ನೂ ಹೆಚ್ಚು ಅದರಲ್ಲಿ ತೊಡಗಿಕೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ತ್ರಿವೇಣಿಯವರ ಶರಪಂಜರ ಕಾವ್ಯದಲ್ಲಿ ಬೆಳ್ಳಿ ಮೋಡ ಅನ್ನೋ ಕಾದಂಬರಿಗಳಲ್ಲಿ ಹೆಣ್ಣಿನ ಮನಸ್ಸಿನ ತೊಳಲಾಟ, ಅವಳ ಆಂತರಿಕ ತೊಳಲಾಟವನ್ನು, ಅವಳು ಯಾವ ರೀತಿ ಮಾನಸಿಕ ಖಿನ್ನತೆ ಒಳಗಾಗಿದ್ದಾಗ ಯಾವ ರೀತಿ ಇದನ್ನು ನೋಡ್ರಿ ಯಾವುದಾದ್ರೂ ಪುರುಷರಿಗೆ ಅರ್ಥ ಆಗ್ತದ. ಅವಳು ಏನೋ ಕಷ್ಟಪಡ್ತಾಳೆ, ಏನೋ ಮಾಡ್ತಾಳೆ ಅನ್ಕೋಬಹುದು. ಅವಳ ಮನಸ್ಸಿನ ಭಾವನೆನ, ಅವಳು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡೋಕ್ಕೆ ಒಂದು ಹೆಣ್ಣೇ ಬೇಕು. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಕಾದಂಬರಿ ಬರೆದಿದ್ದಾರೆ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಡಾಕ್ಟರ್, ವೈದ್ಯಕೀಯ ವೃತ್ತಿ ಇದ್ದವರು. ಅವರು ಬರೆದಿರುವಂಥ ಪುಸ್ತಕ ನೋಡ್ರಿ, ತಾಯಿ ಮಗು ಅನ್ನೋಂಥದ್ದು. ನಾನು ಒಂದು ಹಿಂಗೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದಾಗ ಅಲ್ಲಿ ಸಾಹಿತ್ಯ ಸಮ್ಮೇಳನದ ಮುಂದ್ಗಡೆ ಯಾವಾಗಲೂ ಪುಸ್ತಕಗಳನ್ನ ಇಟ್ಟಿರ್ತಾರಲ್ರಿ, ನಾನು ಮದುವೆ ಆದ ವಸ್ತ್ರದಲ್ಲಿ ಫಸ್ಟ್ ತೊಗೊಂಡಿದ್ದ ಪುಸ್ತಕನೇ ತಾಯಿ ಮಗು ಅಂತ. ಅವಾಗ ನಾನು ತಾಯಿ ಆಗ್ತಾ ಇದ್ದೇನೆ ಅಂತ ಗೊತ್ತಾಗಿದ್ದಾಗ ನಾನು ತಾಯಿ ಮಗು ಪುಸ್ತಕ ತಗೊಂಡೆ. ಅದು ಇವತ್ತು ನಮ್ಮ ಮನೆಯಲ್ಲಿ ತಲೆತಲಾಂತರವಾಗಿ ಆ ಪುಸ್ತಕವನ್ನೆಲ್ಲ ಓದ್ತಾ ಬರ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಮಾರ್ಗದರ್ಶನ ಇತ್ತಂದರೆ, ನಾನು 2 ತಿಂಗಳು 3 ತಿಂಗಳ ಗರ್ಭಿಣಿ ಆಗಿದ್ದಾಗ ಆ ಪುಸ್ತಕವನ್ನು ತೊಗೊಂಡು ಓದಿದ್ರೆ ನಾನು 2 ಮಕ್ಕಳ ತಾಯಿ ಆಗುವವರೆಗೂ ಅದು ನನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದೆ. ಗರ್ಭಿಣಿಯಾಗಿದ್ದಾಗ ಅವಳು ಎದುರಿಸುವ ಸಮಸ್ಯೆಗಳೇನು, ಪ್ರಸವದ ವೇಳೆಗೆ ಅವಳು ಯಾವ ರೀತಿ ಸಮಾಧಾನ ಚಿತ್ತರಾಗಿರಬೇಕು, 2 ಮಕ್ಕಳನ್ನು ಜೋಪಾನ ಮಾಡುವವರೆಗೂ ಯಾವ ರೀತಿ. ನಾನು ಒಂದು ಸ್ವಲ್ಪ ಹೆದರಲೇ ಇಲ್ಲ. ನಾನು ಒಬ್ಬರೇ ಮಾಡ್ಕೊಂತಾನೆ ಮಕ್ಕಳಾಗಿ 2 ಮಕ್ಕಳು ಹೆದರಿಲ್ಲ. ಯಾರಾದರೂ ಅದ್ರ ಬಗ್ಗೆ ಹೇಳಕ್ಕೆ ನನಗೆ ಗೊತ್ತಿಲ್ಲ, ನಾನು ಓದಿದ್ದೀನಿ ಅಂತ. ಮತ್ತೆ ಬೇರೆಯವ್ರು ಯಾರು ಕಷ್ಟಪಟ್ಟರೆ ಹಿಂಗಾಗ್ತೈತಿ, ಇದು ಸಹಜ, ನೀವು ಶಾಂತಿ ಏನಾಗೋದಿಲ್ಲ ಅಂತ ಕೂಡ ಹೇಳುವಷ್ಟರ ಮಟ್ಟಿಗೆ ನನಗೆ ಆ ತಾಯಿ ಮಗು ಪುಸ್ತಕ ನನಗೆ ಸಹಾಯ ಮಾಡಿದ್ದು. ಇಂತಹ ಒಂದು ಬರವಣಿಗೆಯನ್ನು ಅವರೆಲ್ಲ ಬರೆದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮ ಮಹಿಳೆಯರು ಕನ್ನಡ ಸಾಹಿತ್ಯ ಅಕಾಡೆಮಿಗಳ ಪ್ರಶಸ್ತಿ ಹಾಗೂ ರಾಜ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಈ ರೀತಿ ನಮ್ಮ ಸಾಹಿತ್ಯ ಬೆಳೆದು ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ನಾನು ಈ ಸಮ್ಮೇಳನ ಅಧ್ಯಕ್ಷೆಯಾಗಿ ಇದುವರೆಗೂ ನನ್ನ ಕನ್ನಡ ಅಭಿಮಾನಿಯಾಗಿ ಸಾಹಿತ್ಯ ಯಾವ ರೀತಿ ಬೆಳೆದು ಬಂತು ಅಂತ ಹೇಳಿದೆ. ಇನ್ನು ಈ ಕನ್ನಡ ಅಧ್ಯಕ್ಷರಾಗಿ ನಾನು ಏನನ್ನು ಹೇಳಬೇಕು ಇಲ್ಲಿ ಅನ್ನೋದಕ್ಕೆ 1-2 ಮಾತುಗಳನ್ನು. ಮಾತೃಭಾಷೆಯ ಮಹತ್ವ, ಮಾತೃಭಾಷೆ ಬಹಳಷ್ಟು ಮಹತ್ವ ಅಂತಾನೆ ಹೇಳಿದೆ. ನನಗೆ ಸಾಮಾನ್ಯವಾಗಿ ಈ ಹಸು ಕೂಗ್ತದೆ ನೋಡ್ರಿ, ಅಂಬಾ ಅಂತೇಳಿ ಕೂಗ್ತದೆ, ಅದ್ರ ಧ್ವನಿ. ಆಮೇಲೆ ಅದೇ ತಾನೇ ಹುಟ್ಟಿದ ಮಗು ಅಳ್ತಾ ಇರ್ತದೆ, ಅಂತ ಅಳ್ತಾ ಇರ್ತದೆ. ಆ 2 ಧ್ವನಿ ಒಳಗೆ ನನಗೆ ಅವ್ವ ಅಂತ ಕೂಗಿದ ನಾನು, ಅಂಬಾ ಅಂತ ಕೂಗುವಂಥ ಹಸು, ಅವ್ವ ಅಂತ ಅಳುವಂಥ ಮಗು ಧ್ವನಿ ಕೇಳಿದಾಗ ನನಗೆ ಅನಿಸ್ತಿರ್ತದೆ ಅವು 2 ನೋಡ್ರಿ ಕನ್ನಡ ಒಳಗೆ ಮಾತಾಡ್ತಾರೆ. ನನ್ನ ಕನ್ನಡ ಅಷ್ಟು ಶ್ರೇಷ್ಠ. ಹುಟ್ಟಿದ ತಕ್ಷಣ ಮಗು ಅವ್ವ ಅಂತ ಕೂಗ್ತದೆ. ನಾವು ಮನೆಗೆ ಬಂದಮೇಲೆ ಆ ಮಗುಗ ಮಮ್ಮಿ ಡ್ಯಾಡಿ ಅನ್ನಕ್ಕೆ ಕಲಿಸ್ತೇವೆ. ಮಮ್ಮಿ ಡ್ಯಾಡಿ ಅಂಥೇಳಿ ಅದಕ್ಕೆ ಅನಿಸ್ತೇವೆ, ಈ ಮಮ್ಮಿ ಈ ಪಪ್ಪ ಮತ್ತು ಮನೆಗೆ ಬಂದವರು ಹೇಳ್ತೇವೆ ನೋಡಿ ನಾನು ಹೇಳು, ನಾ ಏನು ಹೇಳು ಅಂತ ಹೇಳಿ ಮಮ್ಮಿ ಡ್ಯಾಡಿ ಅದನ್ನು ಪ್ರದರ್ಶನ ಮಾಡ್ತೇವೆ. ಇಲ್ಲ ತಾಯಿದ್ರೆ ಕನ್ನಡ ಭಾಷೆ ಬಹಳ ಉತ್ಕೃಷ್ಟವಾಗಿದೆ. ಕನ್ನಡ ಮಾತನಾಡೋದನ್ನು, ಕನ್ನಡ ಪ್ರಕಟಿಸೋದನ್ನು, ಕನ್ನಡ ನಮ್ಮ ಉಸಿರಾಗಿದ್ದನ್ನು ನಮ್ಮ ಮಕ್ಕಳಿಗೆ ನಾವು ಇವತ್ತು ಕಲಿಸ್ಕೊಡೋದು ತುಂಬ ಅವಶ್ಯಕವಾಗಿದೆ. ಹಾಗೆ ಅಂಥೇಳಿ ಇತರ ಭಾಷೆಗಳನ್ನ ಕಲಿಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ಆಂಗ್ಲ ಭಾಷೆ, ಇತರ ಭಾಷೆಗಳು ಬೇಕು. ಹಿಂದಿ, ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳು ಬೇಕು. ಇಂಗ್ಲೀಷ್ ಅಂತೂ ಭಾಳಷ್ಟು ಅವಶ್ಯಕವಾಗಿದೆ. ನಾನು ಇಂಗ್ಲೀಷ್ ಶಿಕ್ಷಕಿಯಾಗಿ ಹೇಳ್ತಾ ಇದ್ದೇನೆ. ಬೇಕು ನಮಗೆ ಮುಂದಿನ ಅಭ್ಯಾಸಕ್ಕಾಗಿ, ನಮ್ಮ ವೈಯಕ್ತಿಕ ವ್ಯಕ್ತಿತ್ವ ವಿಕಸನಕ್ಕಾಗಿ ಬೇಕು. ಅವ್ರನ್ನೆಲ್ಲ ಹೆಂಗೆ ಮಾಡ್ಬೇಕು, ನಾವು ಗೌರವಿಸ್ಬೇಕು. ಬಾಜು ಮನೆ ಅಂಟಿ ರೆಸ್ಪೆಕ್ಟ್ ಕೊಡ್ಬೇಕು, ಹಂಗೆ ರೆಸ್ಪೆಕ್ಟ್ ಕೊಡ್ರಿ. ಆದ್ರೆ ನನ್ನ ಅವ್ಗ ನಾನು ಬಹಳ ಗೌರವ ಕೊಡ್ಬೇಕು. ಅಕ್ಕಿನ ಬಿಟ್ಟು ಕೊಡಬಾರ್ದು. ನಮ್ಮವ್ವ ಫಸ್ಟ್ ಶ್ರೇಷ್ಠ, ಆಮೇಲೆ ಉಳ್ಕಿದ ನೆರೆ ಮನೆ ಮನೆಯವ್ರಿಗೆಲ್ಲರಿಗೂ ಕೂಡ ಗೌರವ ಕೊಡೋನು ಕಲ್ಕೊಳ್ಳೋನು. ಆದಷ್ಟು ಅವ್ರಿಗೂ ಕನ್ನಡ ಮಾತಾಡೋಕ್ಕೆ ಅವಕಾಶ ಕೊಡೋದು. ನೋಡ್ರಿ, ತಮಿಳಿಗರು ಒಂದೇ ಮಾತ್ರ ಮಾತಾಡ್ರಿ ಅಂದರೆ ಇಲ್ಲ ಫಸ್ಟ್ ನಾವು ಮಾತಾಡ್ತೀವಲ್ಲ ಅಂತಾರೆ. ನಾಳೆ ಸ್ವಾತಂತ್ರ್ಯೋತ್ಸವ, ಅವ್ರ ಭಾಷಾ ಪ್ರೇಮ ಅಷ್ಟು. ಭಾಷಾ ಪ್ರೇಮ ಇರಬೇಕು, ಅದರ ಮೋಹ ಇರಬಾರ್ದು. ನೀವು ಕನ್ನಡಿಗರು ಮಾತ್ರ ಕನ್ನಡವನ್ನು ಬಿಟ್ಟುಕೊಡೋಕೆ ಹೋಗ್ಬೇಡ್ರಿ. ನೀವು ಇತರ ಭಾಷೆಗಳನ್ನು ಕಲಿತರೂ ಕೂಡ ಇತರ ಭಾಷೆಯವ್ರಿಗೂ ಕನ್ನಡ ಕಲಿಸ್ರಿ. ನೀವು ಕೂಡ ಕನ್ನಡವನ್ನು ಬಿಡದೆ ಮಾತಾಡ್ರಿ. ಅದು ನನ್ನ ತಾಯಿ, ಅದನ್ನು ಕನ್ನಡವನ್ನು ಬಿಡದೆ ನೀವೆಲ್ಲ ಮಾತಾಡ್ರಿ ಅಂತ ನಿಮ್ಮ ಹತ್ರ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಲ್ಲದೆ ಅದಕ್ಕೆ ಎಲ್ಲರೂ ತಾವು ಕನ್ನಡವನ್ನು ಮಾತನಾಡಬೇಕೆಂದು ಈ ಸಭೆಯ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನು ಸಾಹಿತ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ, ಪರಿವರ್ತನೆ ಜಗದ ನಿಯಮ. ಇವತ್ತು ಸಮಾಜ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಎಲ್ಲ ಮಾಧ್ಯಮಗಳು ಬಂದಿದ್ದು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾಮಾಜಿಕ ಮಾಧ್ಯಮಗಳ ಜಾಲದಿಂದ ಮಕ್ಕಳು ಓದುವುದನ್ನು ಕಡಿಮೆ ಮಾಡ್ಯಾರ. ಸಮಯ ಇನ್ನೊಂದೇ ಈ ರೀತಿ ನಾನು ಪೇಪರ್ ಕೊಟ್ಬಿಡ್ತೇನೆ, ಆಮೇಲೆ ಈ ರೀತಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಪರಿವರ್ತನೆ ಆಗ್ತಾ ಇದೆ. ಆದರೂ ಕೂಡ ನಾವು ಅಡುಗೆ ಮನೆ ಸಾಹಿತ್ಯ ಅನ್ನೋ ಹೆಸರನ್ನು ಬಿಟ್ಟು ಸಾಹಿತ್ಯದಲ್ಲಿ ಹೆಚ್ಚು ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡುವುದು ತುಂಬ ಅವಶ್ಯಕವಿದೆ ಅಂತ ಹೇಳೋದಿರ್ತೇನೆ. ಮತ್ತು ಹೆಣ್ಮಕ್ಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇದೆ.
ನಾವು ಮಹಿಳೆಯರು ಬರ್ತೀವಿ ಅಂದರೆ ಕೆಲವೊಂದು ನಮಗೆ ಸೀಮಿತ ವಲಯ ಇದೆ, ಅದರಲ್ಲಿ ಮಾತ್ರ ನಾವು ರಚನೆಯನ್ನು ಮಾಡಬೇಕು. ಧಾರ್ಮಿಕ ಮೂಢನಂಬಿಕೆಗಳಾಗಲಿ, ಸಾಮಾಜಿಕ ದೋಷಗಳನ್ನಾಗಲಿ, ಲೈಂಗಿಕತೆಗಳನ್ನಾಗಲಿ, ಪುರುಷ ಸಮಾಜವನ್ನು ವಿರೋಧಿಸುವಂಥ ನಾವು ಕೃತಿಗಳನ್ನೇನಾಗಲಿ ಬಂದರೆ ಕಟ್ಟು ಟೀಕೆಗೆ ಒಳಗಾಗ್ತೇವೆ. ಅವು ಪಬ್ಲಿಷ್ ಆಗೋದು ಭಾಳ ಕಷ್ಟ ಆಗ್ಬಿಡ್ತೇವೆ. ಸೊ ನಾವು ಅಂಥದ್ದು ಬಿಡಬೇಕು. ಆದರೆ ವಿಮರ್ಶಕರು ಅವುಗಳಿಗೂ ಕೂಡ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ತೀನಿ. ಇನ್ನು ಹಿರಿಯ ಸಾಹಿತಿಗಳ ಅನುಭವ, ನಮ್ಮ ಹಿರಿಯ ಸಾಹಿತಿಗಳು ಮತ್ತು ಅವರ ಸಾಹಿತ್ಯ ನಮಗೆ ಜೀವನಾಮೃತ ಇದ್ದಂಗೆ. ನಾವು ಆ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಈ ರೀತಿ ಸಮಾಗಮಗಳ ಮೂಲಕ, ಸಮ್ಮೇಳನಗಳ ಮೂಲಕ ಹಿರಿಯ ಸಾಹಿತಿಗಳನ್ನ ನಮಗೆ ಪರಿಚಯಿಸುವಂಥ ಕಾರ್ಯವಾಗಬೇಕು. ಆವಾಗ ಕೂಡ ನಮ್ಮ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗ್ತದೆ ಅಂತ ಹೇಳ್ತೀವಿ. ಇನ್ನೊಂದು, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಅಂತ ಇದೆ. ಆದರೆ ಮೊನ್ನೆ ನಡೆದ ವಿಧಾನ ಪರಿಷತ್ತಿನಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಸ್ಥಾನ ಸಿಗುತ್ತೆ ಹೇಳಿದ್ರು? ಇಲ್ಲ. ನಾವು ಹೋರಾಟ ಮಾಡಲೇಬೇಕಾಗಿದೆ ಈ ವಿಷಯದಲ್ಲಿ. ಆ ರೀತಿ ಹೋರಾಟ ಮಾಡಬೇಕಾದ್ರೆ ನಾವು ಸಬಲರಾಗಬೇಕು. ಹೊರತು ನಮ್ಮನ್ನು ನಾವು ತಿಳ್ಕೋಬೇಕು, ನಾವು ಬೆಳೆದು ತಿನ್ಬೇಕು. ಆವಾಗ ಮಾತ್ರ ನಮಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ತಳಮಟ್ಟದ ಸಬಲೀಕರಣ ಆಗಿದೆ. ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳಿಗೆ ಮಹಿಳೆಯರಿಗೆ ಮೀಸಲಾತಿ ಇದೆ. ಆದರೆ ಅಲ್ಲೂ ಕೂಡ ಮಹಿಳೆಯರು ಮನೆ ಒಳಗೆ ಅವರು ಗಂಡಂದ್ರದೇ ದರ್ಬಾರ್ ನಡೀತಾ ಇರ್ತದೆ. ಆ ರೀತಿ ಆಗ್ಬಾರ್ದಂದ್ರೆ ಹೆಣ್ಣುಮಕ್ಕಳು ಕೂಡ ಸಹಕಾರ ಅದರಲ್ಲಿ ಇರಬೇಕು, ತಾವು ಕೂಡ ಪರಿಗಣಿಸಬೇಕು ಅಂತ ಹೇಳ್ತೇನೆ. ಈಗ ಸಾಹಿತ್ಯ ಸಂಸ್ಥೆಗಳಿಗೂ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ. ತಾವು ಈ ನನ್ನ ಭಾಷಣದ ಕಥೆಯನ್ನು ತಿಳ್ಕೋಬೇಕು. ಸಮಯದ ಅಭಾವದಿಂದ ನನ್ನ ಭಾಷಣವನ್ನು ಇಲ್ಲಿಗೆ ಮುಂದುವರಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ಸಂಚಾಲಕರಾಗಿದ್ದಂಥ ಅವರ ಕೆಲಸ ಬಹಳಷ್ಟು ಹೇಳಿದರು. ಅನುದಾನವಿಲ್ಲದೆ 9 ಸಾಹಿತ್ಯ ಸಮ್ಮೇಳನಗಳನ್ನು 10ನೇದು ಮಹಿಳಾ ಲೇಖಕಿಯರ ಸಾಹಿತ್ಯ ಸಮ್ಮೇಳನ ನೆರವೇರಿಸ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಅವರಿಂದ ನಾವು ಇವತ್ತು ಹೊರಬಂದೇವೆ. ನಾವು ಗದಗಿಗೆ ಬಂದು, ಮುಂಡ್ರಿಗೆ ಬಂದು ಇಲ್ಲಿ ನಿಂತು ಮಾತನಾಡುವ ನಮಗೆ ಭಾಗ್ಯ ಇವತ್ತು ಸಿಗಬೇಕಂದ್ರೆ ಅದಕ್ಕೆ ನಮ್ಮ ಕೃಷ್ಣಮೂರ್ತಿ ಕುಲಕರ್ಣಿ ಅವರ ಕಾರಣ, ಹಾಗೂ ಅದರ ಸಮಿತಿಯವರೆಲ್ಲರೂ ಕಾರಣ, ನಮ್ಮ ಧಾರವಾಡ ಶೆಟ್ಟರು ಮತ್ತು ಇರುವಂಥ ಜಿಲ್ಲಾ ಭೇಟಿಯವರಿಗೂ ಎಲ್ಲರಿಗೂ ಕೂಡ, ಕೊಟಗಿ ಸರ್ವರಿಗೂ ಕೂಡ ನಾನು ಸಭೆ ಎಲ್ಲರಿಗೂ ಕೂಡ ವಂದಿಸಿ, ನಾನು ಚಿಕ್ಕವಳಂತ ತಿಳಿದು ನಾನೇನಂತೂ ತಪ್ಪು ದಾಡೆಗಳನ್ನು ಮಾತಾಡಿದ್ರೆ ನಾವು ದಯವಿಟ್ಟು ಕ್ಷಮಿಸಬೇಕು. ಗಂಟೆ ಆಯ್ತಂದ್ರೆ ಟೀಚರ್ ಭಾಷಣ ಮುಗಿಸೋದಿಲ್ಲ ಅಂತ ನಮ್ಗೆ ಬೆಲ್ಲ ಆದ ತಕ್ಷಣ ಬಿಟ್ಟು ಮೈಕ್ ಬಿಟ್ಟು ರೂಢಿ. ಎಲ್ಲರಿಗೂ ಸಭೆ ಮಾಡ್ಕೊಂಡು ಮುಗಿಸ್ಬೋದು. ಅತ್ಯುತ್ತಮವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂಥ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಶ್ರೀವಂತ್ ಅವರಿಗೆ ಧನ್ಯವಾದಗಳು. ಸಾಮಾನ್ಯವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಸಮಯದ ಮಿತಿ ಇರೋಲ್ಲ, ಅವ್ರು ಎಷ್ಟು ಬೇಕಾದರೂ ಮಾತಾಡ್ಬೋದು, ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ. ಅದರ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಯಾಕಂದರೆ ತಮಗೆ ಸಮಾರಂಭದ ಕೊನೆಯಲ್ಲಿಯೂ ಕೂಡ ಮಾತಾಡೋಕ್ಕೆ ಅವಕಾಶ ಇರೋದ್ರಿಂದ ನಾವು ತಮಗೆ ಈ ರೀತಿಯ ಸೂಚನೆಯನ್ನು ಕೊಡಬೇಕಾಯಿತು ಅಂತ ಮಾತನ್ನು ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಈಗ ಈ ಸಮಾರಂಭವನ್ನು ಉದ್ಘಾಟಿಸಿ ಸಮಾರಂಭ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಮೈಸೂರು ಹಾಗೂ ಬಂದಿಕೊಪ್ಪದ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ಪ್ರಸತೆ ವಿಶ್ವಂ ಯತ್ಸುಕೆ ನಾನು ಮೂಲತೆ ನಮ ಸಸ್ಮೈ ಗುಣಾತೀತ ವಿಭವಾಯ ಪರಾತ್ಮ ಪರಮ ಪೂಜ್ಯ ಆರಾಧ್ಯವನ್ನು ಕಮಲ ಸ್ಪರ್ಶಿ ಮುಂಡರ್ಗಿ ಪ್ರಖ್ಯಾತ ಮಠಗಳಲ್ಲಿ ಒಂದಾಗಿರುವಂತಹ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಾಡೋಜ ಜಗದ್ಗುರು ನಿರಂಜನ ಪ್ರಣವ ಸ್ವರೂಪಿ ಅನ್ನದಾನೇಶ್ವರ ಮಹಾಸ್ವಾಮಿ ಅವರ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಇಂದಿನ ಚುಟುಕು ಸಾಹಿತ್ಯ ಸಮ್ಮೇಳನದ ಒಂದು ಅಂಗವಾಗಿ ಉದ್ಘಾಟನೆಗೊಂಡು ಇಲ್ಲಿಯವರೆಗೂ ಕೂಡ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರು ಸಂಪೂರ್ಣವಾಗಿರುವಂತಹ ಕನ್ನಡ ಸಾಹಿತ್ಯದ ಒಂದು ವಿಷಯವನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಪುಸ್ತಕಗಳ ಒಂದು ಬಿಡುಗಡೆಯನ್ನು ಮಾಡಿ
ಬಹಳ ಉತ್ತಮವಾಗಿರ್ತಕ್ಕಂಥ ಎರಡು ಮಾತುಗಳನ್ನು ಹೇಳಿ ನಮಗೆ ಚುಟುಕು ಅಂದರೆ ಏನು ಅನ್ನೋ ವಿಷಯವನ್ನು ಕುರಿತು ಬಹಳ ಸಮಂಜಸವಾಗಿರುವಂತಹ ಉತ್ತರವನ್ನು ನಮ್ಮ ಕೋಟಿ ಸಾಹೇಬರು ಕೂಡ ನೀಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇನ್ನು ಸಂಚಾಲಕರಾಗಿರ್ತಕ್ಕಂಥ ಕುಲಕರ್ಣಿಯವರು ಎಲ್ಲ ಭಾಗದಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಮಾಜಕ್ಕೆ ಜೊತೆಗೆ ಚುಟುಕು ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯವನ್ನು ಅವರು ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರುವಂಥ ವಿಚಾರ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಇಲ್ಲಿ ಅನೇಕ ವಿದ್ವಾಂಸರು ಕೂಡ ಕೂತ್ಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಪೊಲೀಸ್ ಪಾಟೀಲ್ ಅವರು, ಕರಿಬನ್ನಗೌಡರು, ಪರಸ್ನಾಡ್ರವರು, ಹಾಗೂ ಜವಳಿಯರು ಬಂದು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಹೀಗೆಲ್ಲ ಅನೇಕ ಒಂದು ತಮ್ಮ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಅಷ್ಟೇ ಅಲ್ಲ, ನಮ್ಮ ಕನ್ನಡ ನಾಡಿಗೆ ಏನು ಬೇಕಾಗಿದೆ ಆ ಸಾಹಿತ್ಯವನ್ನು ಕೊಡಬೇಕು ಅನ್ನುವ ಹಂಬಲವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಕೆಲಸ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಮ್ಮ ಅಜ್ಜವರು ಹೇಳಿದ ಹಾಗೆ ಚುಟುಕು ಅಂತಕ್ಕಂಥದ್ದು ಇದು ಕೆಲವು ನಮ್ಮ ಜೀವನಕ್ಕೆ ಬದಲಾವಣೆಯನ್ನು ತರುವಂತಹ ಸ್ಥಿತಿಯಲ್ಲಿಯೂ ಕೂಡ ಮಾತುಗಳು ಇರ್ತವೆ. ಆ ಮಾತುಗಳನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡ್ರೆ ಆ ಅರ್ಥದ ಪರಿಪೂರ್ಣತೆಯನ್ನು ನಾವು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಅವು ಬಹಳ ನಮಗೆ ದಾರಿಯನ್ನು ತೋರಿಸುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆಗಳು ಕೂಡ ಅವು ಆಗಿರ್ತವೆ ಅಂತಕ್ಕಂಥದ್ದು ಈ ಚುಟುಕಿನ ಮಾತುಗಳಲ್ಲಿ ನಾವೆಲ್ಲ ತಿಳ್ಕೊಳ್ತೀವಿ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮ್ಮ ಅರ್ಸ್ನಾಡ್ರವರು ಮತ್ತು ಬಿಳಿಮಂಗದರವರು ಬಹಳ ಶ್ರಮ ವಹಿಸಿ, ಮತ್ತು ಶೋಭಾ ಮೇಟಿಯವರು, ಶ್ರೀಮತಿ ಶೋಭಾ ಮೇಟಿಯವರು ಕೂಡ ಇವೆಲ್ಲ ಒಂದು ಆಯೋಜನೆ ಮಾಡಬೇಕಾದ್ರೆ ನಮ್ಮಲ್ಲಿ ಸಾಹಿತ್ಯಾಸಕ್ತರು ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಕೂಡ ಒಂದು ಉದಾಹರಣೆಯನ್ನು ಅವರು ತಿಳಿಸಿದರು. ಯಾಕಂದರೆ ಓದು ಬರಹ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ನಮ್ಮ ಜೀವನಕ್ಕೆ ಅಡಿಪಾಯ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಯಾಂತ್ರಿಕ ಯುಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಓದು ಬರಹವನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಇವತ್ತು ಮೊಬೈಲ್ಗಳಲ್ಲಿ ತಲ್ಲೀನರಾಗಿ ಆ ಕಾರ್ಯವನ್ನು ಪೂರೈಸತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹುಶಃ ನಾವು ಚಿಕ್ಕವರಿರುವಾಗ ಬಹಳ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಏನು ಶಿಕ್ಷಕರು, ಉಪನ್ಯಾಸಕರು ಪಾಠ ಮಾಡ್ತಿದ್ರು ಆ ಮಾತುಗಳನ್ನು ಆಲಿಸಿಬಿಟ್ರೆ ಇವತ್ತು ಹಿಂದಿನ ಸಾಹಿತ್ಯಕ್ಕೂ ಇಂದಿನ ಸಾಹಿತ್ಯಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಯಾಕಂದರೆ ಹಿಂದೆ ಕನ್ನಡದ ಬಗ್ಗೆ ಎಷ್ಟೊಂದು ಹೆಮ್ಮೆ ಪಡ್ತಕ್ಕಂಥ ಮಾತುಗಳು ಆಡ್ತಾ ಇದ್ರು, ಇವತ್ತು ಕೇವಲ ಕೆಲವಾರು ಮಾತುಗಳಲ್ಲಿ ಕನ್ನಡ ಅಂದರೆ ಏನು ಅನ್ನೋದನ್ನು ಬಹಳ ಅಳಿಸಿ ಹೋಗ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು. ಯಾಕೆ ಈ ಮಾತು ಹೇಳಬೇಕು ಅಂತಂದರೆ ಬಹುಶಃ ನೀವು ಟಿ ವಿಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸಂದರ್ಶಕರು ಮಾತನ್ನು ಕೇಳ್ತಾ ಇರ್ತಾರೆ. ಆ ಸಂದರ್ಶಕರು ಮಾತನ್ನು ಕೇಳ್ತಾ ಇರಬೇಕಾದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅದಕ್ಕೇನಂತ ಅನ್ನೋದು ಹೇಳಿದ್ರಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮಗೆ ಕನ್ನಡ ಬರಂಗಿಲ್ಲ, ನಾವು ಇಂಗ್ಲೀಷ್ ಬಂದವರು ಅನ್ನೋದು. ಆದರೆ ಇಂಗ್ಲೀಷಲ್ಲಿ ಅವ್ರಿಗೆ ಏನು ಅದನ್ನೆಲ್ಲ ಹೇಳಿದ್ರಿ ಅಂದರೆ ಯಾವುದೇ ಒಂದು ಹೇಳ್ಬಿಡ್ತಾರೆ. ಏನು ನಾವು ಪ್ರಜಾಪ್ರಭುತ್ವ ದಿನ ಅಂದರೆ ಆಗಸ್ಟ್ 15ಕ್ಕೆ ಏನಂತೀವಿ ನಾವು ಪ್ರಜಾಪ್ರಭುತ್ವ ದಿನ ಅಂತ ಕರಿತೀವಿ. ಇದು ಇಂಗ್ಲೀಷ್ ಬಲ್ಲವರ ಮಾತು. ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದನ್ನು ನಾವು ಡೆಮಾಕ್ರೆಟಿಕ್ ತೊಗೊಂಡ್ಬಿಟ್ರೆ, ಪ್ರಜಾಪ್ರಭುತ್ವ ತೊಗೊಂಡ್ಬಿಟ್ರೆ ಬಹಳ ದೂರವಾಗಿ, ಅಂದರೆ ಅಧ್ಯಯನದ ಕೊರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅವಲೋಕನ ಮಾಡಬೇಕಾಗ್ತದೆ. ಯಾಕಂದರೆ ಹಿಂದಿನ ಅಧ್ಯಯನಕ್ಕೂ ಇಂದಿನ ಅಧ್ಯಯನಕ್ಕೂ ಕೂಡ ಬಹಳ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಐತಿ. ಅದಕ್ಕೆ ಆ ರೀತಿ ಆಗ್ತಕ್ಕಂಥ ಅಂದರೆ ಈಗ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಾಗಲಿ ಅಥವಾ ಬೇರೆ ಉಪನ್ಯಾಸಕರಾಗಲಿ ಮಕ್ಕಳಿಗೆ ಪಾಠ ಹೇಳಬೇಕಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಟರೆ ಆ ಮುಂದಿನ ಮಕ್ಕಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಚಲನವಲನಗಳನ್ನು ರೂಢಿಸಿಕೊಂಡು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ.
ಅದಕ್ಕೆ ಅವರು ಆಗಬಾರದು ಅಂತಕ್ಕಂಥದ್ದು ನಾವು ಇವತ್ತು ಏನು ಪಾಠ ಮಾಡಬೇಕಾಗಿದೆ ಆ ಪಾಠವನ್ನ ಸರಿಯಾಗಿರ್ತಕ್ಕಂಥ ಅಧ್ಯಯನ ಮುಖಾಂತರವಾಗಿ ಕೊಟ್ರೆ ಆ ಮಕ್ಕಳು ಮುಂದೆ ಉಜ್ವಲ ಭವಿಷ್ಯವನ್ನ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಹಾಗೆ ಇಂಥ ಸಮ್ಮೇಳನಗಳನ್ನ ಯಾಕೆ ಭಾಗವಹಿಸಬೇಕು ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಉತ್ತಮವಾಗಿರ್ತಕ್ಕಂತಹ ದಾರಿಯನ್ನ ತೋರಿಸುವಂತ ಮಾತುಗಳು ನಮಗೆ ಸಿಗಲಿಕ್ಕೆ ಸಾಧ್ಯದವು ಅಂತಕ್ಕಂಥದ್ದನ್ನು ಪರಮ ಪೂಜ್ಯ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ನಮಗೆ ಅವರ ಚುಟುಕುಗಳ ಮಾತುಗಳಲ್ಲಿ ನಮಗೆ ತಿಳಿಸಿಕೊಟ್ಟರು ಅಂತಕ್ಕಂಥದ್ದು. ಕೇವಲ ನಮ್ಮ ಸಮಾಜಕ್ಕೆ ಏನ್ ಬೇಕಾಗಿದೆ ಇವತ್ತು ಅಂತಂದ್ರೆ ನಾವು ಆಡಂಬರ ಜೀವನವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣಕ್ಕೆ ಬಂದ್ಬಿಟ್ಟಿದ್ದೀವಿ. ಆ ಆಡಂಬರ ಸ್ಥಿತಿಯನ್ನ ಬಿಟ್ರೆ ನಾವು ಸಾಹಿತ್ಯಕ್ಕೆ ಸ್ವಲ್ಪ ತಲೆ ಬಾಕ್ಬಿಟ್ರೆ ಆ ಸಾಹಿತ್ಯಕ್ಕಂಥ ಒಂದು ಏನು ಸುಖ ಶಾಂತಿ ನೆಮ್ಮದಿಯ ನೈಕೆ ಅದು ಬೇರೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅತ್ತಿಬೆಬ್ಬೆಯ ಉದಾಹರಣೆ ಕೊಡ್ತೀವಿ, ಕುವೆಂಪುರ ಉದಾಹರಣೆ ಕೊಡ್ತೀವಿ, ಅಂಬಿಕಾದರ ಹತ್ರ ಉದಾಹರಣೆ ಕೊಡ್ತೀವಿ. ಇವರೆಲ್ಲರೂ ಏನಂದ್ರೆ ಕನ್ನಡ ನಾಡಿಗಾಗಿ ಬಹಳ ಶ್ರಮವನ್ನು ವಹಿಸಿ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ. ಈಗ ರನ್ನ ಏನು ಕೇವಲ ದಡ್ಡನಾಗಿರ್ತಕ್ಕಂಥ ರನ್ನ ಎಷ್ಟೊಂದು ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥ ಸಂಪಾದನೆ ಗ್ರಂಥವನ್ನು ಕೊಟ್ಟ ನಮಗೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಹಂಗೆ ರನ್ನ ಜನ ಇವರೆಲ್ಲರೂ ಕೂಡ ಇಲ್ಲೇ ನಮ್ಮ ಕುಮಾರವ್ಯಾಸ, ಗದಗಿನ ಕುಮಾರವ್ಯಾಸನ ಉದಾಹರಣೆ ತಗೊಂಡ್ರೆ ಅವು ಕೂಡ ಆ ಗ್ರಂಥಗಳನ್ನ ಇವತ್ತು ಹಳೆಗನ್ನಡ ಪದ್ಯಗಳನ್ನ ನಮ್ಮ ಕಾಲೇಜಿನವರು ಕೂಡ ಯಾರು ಓದ್ತಾ ಇಲ್ಲ. ಅದಕ್ಕೆ ಏನಾಗಿದೆ ಅಂದ್ರೆ ಸೋಮೇಶ್ವರ ಶತಕ ಅಂತ ಒಂದು ಶತಕ ಇತ್ತು. ಆ ಶತಕ ಓದಿದಾಗ ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ನಮ್ಮ ನಾಡಿನ ಒಂದು ಇತಿಹಾಸವನ್ನ ಭವ್ಯವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಐತಿ. ಹಂಗೆ ಪುಲಗೇರಿಯ ಸೋಮನಾಥನನ್ನು ನೆನೆಸಿಕೊಂಡು ಎಷ್ಟೊಂದು ಉದಾಹರಣೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ಕನ್ನಡ ಉಪನ್ಯಾಸಕರಿರ್ತಕ್ಕಂಥ ಪೊಲೀಸ್ ಪಾಟೀಲ್ ಅವರು, ಕರಿಬನಗೌಡರು ಇವರು ಸಾಹಿತ್ಯದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಮಾತುಗಳನ್ನ ಚಾಟಿ ಎಟ್ಟಂಗೆ ಅವ್ರು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳು ಇವತ್ತು ಕಲಿಬೇಕು, ನಮ್ಮ ಮಕ್ಕಳು ಇವತ್ತು ಬೆಳಿಬೇಕು, ನಮ್ಮ ಮಕ್ಕಳು ಬೆಳೆದು ಮುಂದೆ ಬರಬೇಕು ಅಂತಕ್ಕಂಥ ಭಾವನೆಗಳನ್ನ ಆ ಗ್ರಂಥಗಳಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ನೀವೆಲ್ಲ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಜೀವನ ಅಂತಕ್ಕಂಥದ್ದು ನಶ್ವರ ಇದು. ಇದು ನಶ್ವರವಾಗಿರ್ತಕ್ಕಂಥ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಇರ್ತದೆ. ನಾವು ಎಷ್ಟು ದಿವಸ ನಾವು ಕಳಿತೀವಿ ಜೀವನ ಅಂತಂದ್ರೆ 100 ವರ್ಷ ನಮಗೆ ಆಯುಷ್ಯ ಐತಿ ಅಂತಂದ್ರೆ 50 ವರ್ಷ ನಾವು ನಿದ್ರೆಯಲ್ಲಿಯೇ ಕಳಿತೀವಿ. ಆ ನಿದ್ರೆ ಹೋಯ್ತು ಅಂದ್ರೆ ಮುಗೀತು. ಮತ್ತೆ ಮಧ್ಯಾಹ್ನದಾಗ ಏನೋ ಸ್ವಲ್ಪ ಮಲ್ಕೊಂಡ್ವಿ ಅಂತಂದ್ರೆ 25 ವರ್ಷ ಅದು ಹೋಗ್ತು ಅಂದ್ರೆ 75 ನಾವಿಲ್ಲಿ ಕಳೆದಿವಿ ಅಂತ ಅರ್ಥ. 25ರಲ್ಲಿ ನಾವೇನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದು ನಾವು ತಿಳ್ಕೊಂಡ್ರೆ ಕೇವಲ 1 ಗಂಟೆಯಲ್ಲಿ ಮಾಡುವಂತಹ ಕೆಲಸವನ್ನ 25 ನಿಮಿಷಗಳಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂತ ಸಾಹಿತ್ಯ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಅಂತಕ್ಕಂಥದ್ದು. ಹಾಗೆ ಇವು ಚುಟುಕುಗಳು ಇದ್ದಾವಲ್ಲ, ಈ ಚುಟುಕುಗಳು ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನ ನಮ್ಮನ್ನ ಎಚ್ಚರಿಸಿ ಬೆನ್ನು ತಟ್ಟಿ ಮುಂದಕ್ಕೆ ಹೋಗುವಂತಕ್ಕಂಥ ಭಾವನೆಯನ್ನ ಕೊಡುವಂತಹ ಸ್ಥಿತಿ ಇಲ್ಲಿ ಅದಾವು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಇವತ್ತು ಧಾರವಾಡ ಸಿಟಿ ಇರ್ಬೋದು, ನಮ್ಮ ಕುಲಕರ್ಣಿಗಳು ಇರ್ಬೋದು, ಅವನು ಬಂದಿರ್ತಕ್ಕಂಥ ಸಾಹಿತಿಗಳಿರ್ಬೋದು, ಇವರೆಲ್ಲರೂ ಕೂಡ ಸಣ್ಣ ಪುಟ್ಟ ವಿಷಯಗಳನ್ನ ಕೊಟ್ಟರೂ ಕೂಡ ಇವತ್ತು ನಮಗೇನಾಗಿದೆ ಅಂದ್ರೆ ಒಂದು ಮಾರ್ಗದರ್ಶಕ ರೂಪದಲ್ಲಿ ಅವರು ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಸರ್ಕಾರಗಳು ಯಾವ್ಯಾವ ಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತು ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಕರನ್ನ ಕೊಡ್ಲಿಕ್ಕೆ ಅವರು ತಯಾರಿಲ್ಲ, ಉಪನ್ಯಾಸಕರನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಪಾಠ ಮಾಡೋದು ಹೆಂಗೆ ನಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅಷ್ಟೇ ನಾವು ಪಾಠ ಮಾಡಿ ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಕಾಲೇಜು ಮತ್ತು ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಶಿಕ್ಷಕನ ಗುಣಮಟ್ಟ ಬಂದ್ಬಿಟ್ಟೈತಿ. ಇವತ್ತು ಬಹುಶಃ ನಾನು ಬನ್ನಿಕೊಪ್ಪದ ಉದಾಹರಣೆನ ಕೊಡ್ತೀನಿ. ನಮ್ಮ ಊರೊಳಗೆ ಎಷ್ಟು ಜನ ಅದ ಅಂತಂದ್ರೆ 720 ಜನ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೇವಲ 40 ಹುಡುಗರು ಅದ. 1 to 7 ಅಂದ್ರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಬರೇ ಸರ್ಕಾರಿ ಶಾಲೆಯಲ್ಲಿ ಹಿಂಗದಾರ. ಅಂದ್ರೆ ಅವ್ರ ಪಾಠ ಎಷ್ಟಕ್ಕೆ ಮಾಡ್ತಾರ ಅಂತ ತಿಳ್ಕೊಡ್ರಿ. 1 ಕ್ಲಾಸ್ 2, 3 ಹುಡುಗರು ಅಷ್ಟೇ ಇರೋದು. ಅಂದ್ರೆ ಈ ಸ್ಥಿತಿ ಯಾಕೆ ಬಂತು ಅಂತಂದ್ರೆ ಸರ್ಕಾರಗಳು ಸರಿಯಾಗಿರುವಂತಹ ಸವಲತ್ತುಗಳನ್ನ ಕೊಡದೇ ಇದ್ದ ಕಾರಣಕ್ಕಾಗಿ ಇವತ್ತು ನಾವು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು. ಪೂರ್ಣಾವಧಿ ಶಿಕ್ಷಕರನ್ನು ನಾವು ಕಾಣಲಿಕ್ಕೆ ಸಾಧನೆ ಇಲ್ಲ ಅನ್ನೋದು ಈಗಿನ ಕೆಲವು ಅಧಿವೇಶನಗಳಲ್ಲಿ ಕೆಲವರು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ಶಿಕ್ಷಕರನ್ನು ತಂದುಕೊಳ್ಳಲಿಕ್ಕೆ ಪರ್ಮಿಷನ್ ಕೊಡಾಕತ್ತಾರೆ.
ಅದಕ್ಕೆ ಅದು ಎಷ್ಟು ಮಟ್ಟಿಗೆ ಕೊಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ನಿಗದಿತ ಒಂದು ಏನಂದ್ರೆ ಸಂಬಳ ಅಂದ್ರೆ ಪಗಾರವನ್ನ ಮಾಡಿದ್ದಾರೆ. ಆ ಪಗಾರಕ್ಕೆ ಅವ್ರು ದುಡಿಬೇಕು ಅಂತಂದ್ರೆ ಸಾರ್ಥಕೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪುಕ್ಕಟೆಯಾಗಿರುವಂತಹ ಸವಲತ್ತುಗಳನ್ನು ನಾವು ಜಾಸ್ತಿ ಉಪಯೋಗಿಸಿಕೊಂಡು ಇವತ್ತು ಏನಾಗಿದ್ದೀವಿ ಅಂತಂದ್ರೆ ಸಮಾಜವನ್ನ ನಾವು ಎತ್ತಬೇಕು ಅಂತ ತಿರುಗಿಸ್ಲಿಕ್ಕೆ ಹೊರಟಿದೀವಿ ಅಂತಕ್ಕಂಥ ಮಾತು. ಹಂಗೆ ಇಂತಹ ಚುಟುಕುಗಳ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಹೆಂಗ್ ಮಾಡಬೇಕು ಅಂತಂದ್ರೆ ವಿಷಯ ಆಧಾರಿತವಾಗಿರುವಂತಹ ಮಾತುಗಳನ್ನ ನಾವು ಪರಿಪಾಲನೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧ ಇರುವಂತಹ ದಾರಿಯನ್ನ ನಾವು ಕಂಡುಕೊಳ್ಳಲಿಕ್ಕೆ ಈ ಚುಟುಕು ಸಾಹಿತ್ಯ ಸಮ್ಮೇಳನ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನೂ ಇಲ್ಲಿ ಕೆಲವು ಗೋಷ್ಠಿಗಳು ನಡೀತಕ್ಕಂಥ ಸಂದರ್ಭ ಇರೋದ್ರಿಂದ ನಾನು ಹೆಚ್ಚಿನ ವಿಷಯಗಳನ್ನ ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ಕುಲಕರ್ಣಿಯವರು ಬಹಳ ಕಡೆ ಈ ಸಮ್ಮೇಳನಗಳನ್ನ ಮಾಡಿದ್ರೆ, ಮೊನ್ನೆ ಗುಲ್ಬರ್ಗಾದಲ್ಲಿ ಮಾಡಿದ್ರು. ಅದು ನಮ್ಮದೇ ಆಗಿರ್ತಕ್ಕಂಥ ಸರಡಿಗಿ ಮತ್ತು ಬಸವ ಕಲ್ಯಾಣ ಮಠದಲ್ಲಿ ಅವರು ಆಯೋಜನೆ ಮಾಡಿ ಅಫಜಲ್ಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದು ಈ ಮುಂಡ್ರಿಗೆಯಲ್ಲಿ ಸಮ್ಮೇಳನವನ್ನು ಮಾಡ್ತಾರೆ. ಮತ್ತೆ ಶಿಕ್ಷಕರಿಗೆ ಒಂದು ಸಮ್ಮೇಳನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಉಳಿವಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಅವರು ಪ್ರಸ್ತಾವನೆ ಇಟ್ಟಿದ್ದಾರೆ. ಉಳಿವಿಯಲ್ಲಿ ಕೂಡ ಅನೇಕ ಸ್ವಾಮೀಜಿಗಳು ಅಲ್ಲಿ ಸಮ್ಮೇಳನ ಆಗ್ತದೆ. ಆ ಸಮ್ಮೇಳನ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಕೂಡ ಇಂತಹ ಆಯೋಜನೆ ಮಾಡಿದಾಗ ಕೆಲವು ಮೊನ್ನೆ ನಾವು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ವಿ. ಸುತ್ತೂರು ಮಠದಿಂದ ಅಂದ್ರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಮಠಾಧಿಪತಿಗಳ ಗೋಷ್ಠಿ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ವತಿಯಿಂದ ಸುಮಾರು 500 ಜನ ಸ್ವಾಮಿಗಳು ಸೇರಿ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದಾಗ ಎಲ್ಲಾ ಸ್ವಾಮಿಗಳು ಕೂಡ ಅಲ್ಲಿ ಬಂದಿದ್ದರು. ಕರ್ನಾಟಕ, ಉತ್ತರ ಕರ್ನಾಟಕದವರು, ದಕ್ಷಿಣ ಕರ್ನಾಟಕದವರು ಎಲ್ಲ ಸೇರಿ ಇಂಥ ಆಯೋಜನೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಪರಿವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನ್ ಪರಿವರ್ತನೆ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ನಾವು ಮೊದಲು ಪರಿವರ್ತನೆ ಮಾಡಿಕೊಳ್ಬೇಕು, ಆದ್ಮೇಲೆ ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ. ಹಂಗೆ ಉಳಿವೆಯಲ್ಲೂ ಕೂಡ ಒಂದು ಜಾಗೃತ ಸ್ಥಾನ ಇದೆ. ಆ ಸ್ಥಾನದಲ್ಲಿ ಕೂಡ ಅವರು ಸಮ್ಮೇಳನವನ್ನು ಆಯೋಜನೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ. ವಿಷಯಗಳು ಏನಿರಬೇಕು ಅಂತಕ್ಕಂಥದ್ದನ್ನ ಆಮೇಲೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಅವ್ರಿಗೂ ಹೇಳಿದ್ದೀನಿ. ಅವು ಮಾಡಿಕೊಂಡು ಅಲ್ಲಿ ಕೂಡ ಆಯೋಜನೆ ಮಾಡಿದಾಗ ಇಂತಹ ಒಂದು ಒಳ್ಳೆಯ ಅಭಿಪ್ರಾಯಗಳು ಎಲ್ಲರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇರ್ತೈತಿ. ಕೇವಲ ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟು ಸಾಲದು, ಅದನ್ನ ಚಾಚುಚರ್ಚೆ ಜಾಗೃತಿಯಿಂದ ನಾವು ಮನಃಪರಿವರ್ತನವಾಗುವ ರೀತಿಯಲ್ಲಿ ಅದನ್ನ ಜಾರಿಗೆ ತಂದಾಗ ಮಾತ್ರ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ಗೋಷ್ಠಿಗಳಿಗೆ ನಾನು ಅನುವು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ರಾಮ ಕೊಡ್ತೇನೆ. ಆಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ತಟಸ್ಥ ಬ್ರಹ್ಮಿ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳು ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಗಣ್ಯರಿಗೆ CS ಅರ್ಸ್ನಾಳ್ ಹಾಗೂ ಮತ್ತಿತರರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಶ್ರೀ ಧಾರವಾಡ ಶೆಟ್ಟರ್ ಚುಟುಕು ಸಾಹಿತ್ಯ ಪರಿಷತ್ತಿನ ಆಧಾರ ಸ್ತಂಭಗಳು, ಅವುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಧಾರವಾಡ ಶೆಟ್ಟರ್ ಅವರಿಗೆ ಗೌರವ ಸಮರ್ಪಣೆ. ಅದೇ ರೀತಿ ಡಾಕ್ಟರ್ ಶರಣಪ್ಪ ಕೊಟ್ಗಿ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಗ್ರಂಥವನ್ನು ಸಮರ್ಪಿಸಬೇಕು ಅಂತೇಳಿ CS ಅರ್ಸ್ನಾಳ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಸಂಘಟಕರಾಗಿರ್ತಕ್ಕಂಥ ಶಂಕರ್ ಕುಂಬಿ ಅವರಿಗೆ ಅರ್ಸ್ನಾಳ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಶಂಕರ್ ಕುಂಬಿ ಅವರಿಗೆ CS ಅರ್ಸ್ನಾಳ್ ಅವರಿಂದ ಗ್ರಂಥ ಸಮರ್ಪಣೆ ಹಾಗೂ ಗೌರವ ಸಮರ್ಪಣೆ ನೀಡ್ತಾರೆ. ಅದೇ ರೀತಿ ಶ್ರೀಮತಿ ವಂದನಾ ರಮೇಶ್ ಅವರಿಗೆ ಶೋಭಾ ಮೇಟಿಯವರು ಗೌರವ ಸಮರ್ಪಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀಮತಿ ಶೋಭಾ ಮೇಟಿಯವರು ವಂದನಾ ರಮೇಶ್ ಅವರನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಶ್ರೀ ಕೊಟ್ರೇಶ್ ಜವಳಿಯವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಂದನಾರ್ಪಣೆ ಪೂರ್ಣ ಮುಗಿದುಕೊಂಡ ತಕ್ಷಣ ಎರಡನೇ ವಿಚಾರಗೋಷ್ಠಿ ಆರಂಭವಾಗ್ತದೆ. ವಿಚಾರಗೋಷ್ಠಿಯ
ನಿರೂಪಣೆಯನ್ನು ಶ್ರೀಮತಿ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಕುಕ್ನರವರು ನಡೆಸಿಕೊಡ್ಬೇಕು. ಈ ಉದ್ಘಾಟನಾ ಸಮಾರಂಭ ಪೂರ್ಣಗೊಂಡ ತಕ್ಷಣ ವಿಚಾರಗೋಷ್ಠಿ ಆರಂಭವಾಗ್ತಾ ಇದೆ. ಈಗ ಕೊಟ್ರೇಶ್ ಚೌಳಿ ವಿಚಾರಗೋಷ್ಠಿ ಮುಗಿದ ನಂತರ ಭೋಜನದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು. ಈಗ ವಂದನಾರ್ಪಣೆ ಕೊಟ್ರೇಶ್ ಚೌಳಿ ಅವರಿಂದ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ, ಗದಗ ಜಿಲ್ಲಾ ಮತ್ತು ತಾಲೂಕು ಘಟಕ ಮುಂಡರಗಿ ಹಾಗೂ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಗಿ ಅವುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಲೇಖಕಿಯರ ರಾಜ್ಯ ಸಮ್ಮೇಳನ 2026 ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕಗಳ ಲೋಕಾರ್ಪಣೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ಕಳುಹಿಸಿದಂಥ ಉಭಯ ಶ್ರೀಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಹಣೆಮಣಿದು ಅವರಿಗೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮದ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಸಮಾವೇಶದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಶಿರವಂತರ್ ಹಾಗೂ ಗದಗ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶೋಭಾ ರೆಡ್ಡಿ ಅವರಿಗೆ ಹಾಗೂ ಕೋಟಿಗೆ ಸರ್ ಅವರಿಗೆ, ಹನುಮಾಕ್ಷಿ ಗೋರ್ಗಿ ಅವರಿಗೆ, ವಿಜಯಕುಮಾರ್ ಬಣಕಾರ್ ಅವರಿಗೆ ಹಾಗೂ ಕೃಷ್ಣಮೂರ್ತಿ ಕುಲಕರ್ಣಿ ಅವರಿಗೆ ಹಾಗೂ ಇನ್ನಿತರ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್.